ಚಿಕನ್ ತಿಂದರೆ 2 ಅವರ್ ವಾಕ್ ಮಾಡಬೇಕಾಗುತ್ತೆ ನಾವು ಅದು ಕರಗಬೇಕಂತ ಹೇಳಿದ್ರೆ. ಮ್ಯಾಗಿ ತಿಂದರೆ ಅದು ಕೂಡ 1 ಅವರ್ ವಾಕ್ ಮಾಡಬೇಕಾಗುತ್ತೆ. 1 ಅವರ್ ವಾಕ್ ಮಾಡಿದ್ರೆ ಅಷ್ಟೇ ಒಂದು ಪ್ಲೇಟ್ ಮ್ಯಾಗಿ ತಿಂದಿರೋದು ಕರಗೋದು. ಹೇರ್ ಫಾಲ್ಗೆ ಏನು ಕಾರಣ ಮತ್ತು ಅದಕ್ಕೆ ಆಯುರ್ವೇದದಲ್ಲಿರುವಂಥ ಪರಿಹಾರ ಏನು ಅಂತ? ಊಟನ ಔಷಧಿ ಆಗೋಕ್ಕಾಗಲ್ಲ, ಔಷಧಿ ಊಟ ಆಗೋಕ್ಕಾಗಲ್ಲ. ಅದೆರಡು ಚೇಂಜ್ ಆದಾಗ ಈಗ ನಾವು ಹೇಳ್ತೀವಿ ಅಂದರೆ ಭೇಷಜನ ಅಂದರೆ ಯಾವುದನ್ನಾದ್ರೂ ಊಟದ ಥರ ತಗೊಂಡ್ರೆ ಅದೇ ವಿಷ ಆಗಿಬಿಡುತ್ತೆ. ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಅದು ಎಣ್ಣೆದು ಹೇಳ್ತಾ ಇದ್ರಲ್ಲ, ಅದಕ್ಕೆ ಇಷ್ಟು ಆ ಕಡಲೆಕಾಯಿನೋ ಬಳಸಿದ್ರು, ಎಣ್ಣೆ ಬಂದಿದ್ದು ಮಾತ್ರ ಇಷ್ಟೇ. ನಾವು ಅಂದ್ಕೊಳ್ತಾ ಇದ್ದೆ ಇಷ್ಟು ಕಡಿಮೆಗೆ ಎಣ್ಣೆ ಸಿಗುತ್ತೆ ಅಂದರೆ ಏನೇನು ಇರುತ್ತೆ ಅದರಲ್ಲಿ ಅಂತ ಹೇಳಿ. ವ್ಯಾಯಾಮ ಮಾಡ್ಬೇಕಂತಂದ್ರೆ ಈಗ ಸಮ್ಮರ್ ಬಂತು, ಸಮ್ಮರ್ ಕ್ಯಾಂಪ್ ಥರ ಎಲ್ಲರೂ ಜಿಮ್ಗೆ ಸೇರ್ಕೊಬಿಡ್ತಾರೆ. ಫ್ರೀ ಇರ್ತಾರೆ ಒಂದಷ್ಟು ಜನ, ವ್ಯಾಯಾಮ ಮಾಡಬೇಕು, ವೇಟ್ ಲಾಸ್ ಮಾಡ್ಬೇಕಂತ ಆಲ್ಮೋಸ್ಟ್ ಎಲ್ಲರೂ ವೇಟ್ ಲಾಸ್ ಮಾಡೋಕ್ಕೆ ಶುರು ಮಾಡೋದು ಸಮ್ಮರಲ್ಲಿ ವೇಟ್ ಲಾಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಕಂಟೆಂಟ್ ಇದು. ಬಂಧುಗಳೇ, ನಾವು ಇಂಥದ್ದೇ ಯಶಸ್ಸನ್ನು ಸಾಧಿಸಿರಬಹುದು, ಸಾಧನೆಯನ್ನು ಮಾಡಿರ್ಬೋದು, ಬೇಕಾದಷ್ಟು ಹಣವನ್ನು ಮಾಡಿರ್ಬೋದು, ಆದರೆ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತಾದರೆ ಅದೇನೇ ಮಾಡಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಆಗ ಅಂದ್ಕೊಳ್ಳೋಕೆ ಶುರು ಮಾಡ್ಕೊಳ್ತೀವಿ ಎಲ್ಲಕ್ಕಿಂತಲೂ ಕೂಡ ನಮಗೆ ಆರೋಗ್ಯ ಮುಖ್ಯ ಅಂಥೇಳಿ. ಯಾಕೆ ಈಗ ಆ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ವಯಸ್ಸು 25ರಿಂದ 30 ಆಗ್ತಾ ಇದ್ದ ಹಾಗೆ ನಮ್ಮ ದೇಹ ತುಂಬ ಕಾಯಿಲೆಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ. BP, ಶುಗರು, ಹೇರ್ ಫಾಲು, ಗ್ಯಾಸ್ಟ್ರಿಕ್ಕು, ಬೊಜ್ಜು, ಹೀಗೆ ನಾನು ಪಟ್ಟಿ ಮಾಡ್ತಾ ಹೋದರೆ ಏನೇನು ಕಾಯಿಲೆಗಳಿದ್ದಾವೋ ಆ ಎಲ್ಲ ಕಾಯಿಲೆಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಕಾರಣ ಏನು? ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗ್ತಿದೆಯಾ, ಫುಡ್ ಕಾರಣ ಆಗ್ತಿದೆಯಾ, ಅಥವಾ ಇತ್ತೀಚಿನ ವಾತಾವರಣ ಕಾರಣ ಆಗ್ತಿದೆಯಾ? ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೊತ್ತುಗಳ ಕಾಲ ನಾವು ವಿಸ್ತೃತವಾಗಿ ಮಾತಾಡ್ತಾ ಹೋಗ್ತೀವಿ. ಅಂದರೆ ಏನು ಕಾರಣ ಆಗ್ತಾಯಿದೆ, ನಾವು ಏನು ಮಾಡಬಹುದು ಎನ್ನುವಂಥ ರೀತಿಯಲ್ಲಿ. ಜೊತೆಗೆ ನಾನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ, ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಹಿಂದಿನವರು ಬಳಸ್ತಾ ಇದ್ದಂಥ ಒಂದು ವೈದ್ಯಕೀಯ ಪದ್ಧತಿ ಅಂದರೆ ಅದು ಆಯುರ್ವೇದ. ಈಗಲೂ ಕೂಡ ಸಾಕಷ್ಟು ಜನ ಆಯುರ್ವೇದದ ಮೊರೆಯನ್ನೇ ಹೋಗ್ತಾರೆ. ಹೀಗಾಗಿ ಇತ್ತೀಚಿನ ಆರೋಗ್ಯ ಸಮಸ್ಯೆಗಳಿಗೆ ಈ ಆಯುರ್ವೇದದಲ್ಲಿ ಹಾಗಾದರೆ ಏನು ಪರಿಹಾರ ಇದೆ? ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಮನೆ ಮದ್ದನ್ನೇ ಹಾಗಾದರೆ ಏನಾದರೂ ಮಾಡಬಹುದಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಡಾಕ್ಟರ್ ಸಹನಾ ಅವರು ನನ್ನ ಜೊತೆಗಿದ್ದಾರೆ. SVPL ಸಂಸ್ಥೆಯವರು. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ನನ್ನ ಮೊದಲ ಪ್ರಶ್ನೆ ಅದೇ, ಈಗ ಒಂದು ವಯಸ್ಸು 25ರಿಂದ 30 ಆಗೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ತುಂಬ ಜನ ಕೊರಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ನನಗೆ ಆ ಆರೋಗ್ಯ ಸಮಸ್ಯೆ ಇದೆ, ಈ ಆರೋಗ್ಯ ಸಮಸ್ಯೆ ಇದೆ ಅಂತ 10 ಮೆಟ್ಲು ಹತ್ತೋದಕ್ಕಾಗಲ್ಲ. ಕೆಳಗಡೆ ಹಿಂಗೆ ಬಗ್ದ್ರೆ ಬೆನ್ನು ಶುರುವಾಗಿಬಿಡುತ್ತೆ. ಹೇರ್ ಫಾಲು, ಗ್ಯಾಸ್ಟ್ರಿಕ್ಕು, BP, ಶುಗರು, ಹೀಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರಬೇಕು ಎಲ್ಲವೂ ಕೂಡ ಬರುತ್ತೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ. ಏನು ಕಾರಣ ಅಂದರೆ ನಮ್ಮ ಹಿಂದಿನವ್ರಿಗೆ ಹಾಗಿರಲಿಲ್ಲ. ಇವತ್ತಿಗೂ ನಮ್ಮ ಅಜ್ಜ ಗಟ್ಟಿಯಾಗಿದ್ದಾರೆ, ನಮ್ಮ ಅಜ್ಜಿ ಗಟ್ಟಿಯಾಗಿದ್ದಾರೆ, ಹಲ್ಲು ಕೂಡ ಅಷ್ಟು ಗಟ್ಟಿಯಾಗಿದೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ. ಅಂದರೆ ಈಗ ನಮ್ಮ ಲೈಫ್ ಸ್ಟೈಲ್ ಸಮಸ್ಯೆ ತಂದು ಓಡ್ತಾ ಇದೆಯಾ, ಅಥವಾ ನಾವು ಬರೀ ದುಡಿಮೆ ಅಂತಂದ್ರೆ ಹಿಂದೆ ಓಡ್ತಾ ಇದೀವಲ್ಲ, ಅದು ಎಡವಟ್ಟಾಗ್ತಿದೆ? ಏನು ನಿಮ್ಮ ಪ್ರಕಾರ, ನೀವು ನೋಡಿದ ಹಾಗೆ? ಅಂದರೆ ನಾವು ಅದೇ ನೀವು ಹೇಳ್ದಂಗೆ ದುಡಿಮೆಯಿಂದನೇ ಓಡ್ತಿರ್ತಾರಲ್ಲ, ರಾಗಾದಿ ರೋಗನ್ ಸ್ಮೃತಾನುಶಕ್ತನ ಅಂತ ಹೇಳ್ತೀವಿ. ಅಂದರೆ ರಾಗಗಳು ಜಾಸ್ತಿ ಆದಾಗ ರೋಗಗಳು ಬರುತ್ತೆ. ಅಂದರೆ ಆಸೆಗಳು ಜಾಸ್ತಿ ಆದಾಗ, ಅಂದರೆ ನೀವು ಹೇಳ್ದಂಗೆ ದುಡಿಮೆಯಿಂದ ಓಡ್ತಿರ್ತೀವಿ, ಇಲ್ಲ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ನಾವು ದೇಹದ ಮಾತು ಕೇಳೋದಕ್ಕಿಂತ ನಾಲ್ಗೆ ಮಾತು ಕೇಳೋದು ಜಾಸ್ತಿ ಮಾಡ್ತೀವಿ. ಅದರಿಂದನೂ ಈ ರೀತಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲೂ ಮಾತಿದೆ, ಆಯು ಕಾಮಯ ಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪಶಿಶು ವಿಧೇಯ ಪರಮಾದರ ಅಂದೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4 ಕೂಡ ಒಂದು ಪ್ರಾಪರ್ ಲೈಫ್ ಲೀಡ್ ಮಾಡೋಕ್ಕೆ ಬೇಕಾಗುವಂಥದ್ದು. ಅವು 4 ನಾವು ನೋಡಬೇಕು. ಆದರೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಬರೀ ಕಾಮ ನೋಡ್ತಿರ್ತೀವಿ, ಮೋಕ್ಷ ಬೇಕಂತಿರ್ತೀವಿ. ಧರ್ಮ ಮತ್ತು ಅರ್ಥನ ನಾವು ಸರಿಗೆ ಮಾಡಿಲ್ಲ ಅಂತಂದರೆ ಕಾಮ, ಮೋಕ್ಷ ಸರಿಗೆ ಸಿಗಲ್ಲ. ಈ 4 ಮುಖ್ಯ ಆಗುತ್ತೆ. ಬರೀ ನಮ್ಗೆ ಬೆನಿಫಿಟ್ಸ್ ಮಾತ್ರ ಬೇಕು, ಅದಕ್ಕೆ ತಕ್ಕಂಗೆ ನಾವು ನಡ್ಕೊಳ್ಳಲ್ಲ ಅಂತಂದಾಗ ಈ ರೀತಿ ತೊಂದರೆಗಳಾಗುತ್ತೆ. ಓಕೆ, ಅಂದರೆ ನಮ್ಮ ಲೈಫ್ ಸ್ಟೈಲ್ ಕಾರಣಕ್ಕಾಗಿ ಹೀಗಾಗ್ತಾ ಇದೆ. ಅಂದರೆ ಹಿಂದಿನವ್ರಿಗೆ ಆ ಸಮಸ್ಯೆ ಆಗ್ತಾ ಇರಲಿಲ್ಲ. ಅಂದರೆ ನಮ್ಮ ಅಜ್ಜನೋ ನಮ್ಮ ಅಜ್ಜಿನೋ ಹಿಂದೆ ಅಂದರೆ ಅವ್ರ ಲೈಫ್ ಸ್ಟೈಲ್ ಬೇರೆ ರೀತಿ ಇತ್ತು ಅಂತಾನೆ. ಹೇಗೆ ಲೈಫ್ ಸ್ಟೈಲ್ ಬೇರೆ ಇತ್ತು ಅಂದಿದ್ದಕ್ಕೆ ಅವ್ರಿಗೆ ಆಸೆಗಳು ಕಡಿಮೆ ಇತ್ತು. ಅಂದರೆ ಕಾಂಪಿಟೇಷನ್ ಜಾಸ್ತಿ ಮಾಡ್ತಿರ್ಲಿ, ಎಲ್ಲರೂ ಓಡ್ತಿರ್ತಾರೆ. ಈಗ ಪಕ್ಕದವ್ನು ಓಡ್ತಿದ್ದಾನೆ, ಯಾರಾದರೂ ನಾವು ನಡ್ಕೊಂಡು ಹೋಗ್ತಿದ್ದಾಗ ಪಕ್ಕದವ್ನು ಯಾರಾದರೂ ಓಡ್ತಿದ್ದಾನೆ ಅಂತಂದರೆ ಅವ್ನು ಏನಕ್ಕೆ ಓಡ್ತಿದ್ದಾನೆ ಅನ್ನೋದು ಕೇಳೋಕ್ಕಿಂತ ಮುಂಚೆ ಅವನಿಂದ ನಾವು ಓಡ್ತಿರ್ತೀವಿ. ಯಾಕೆ ಅಂತ ಗೊತ್ತಿರಲ್ಲ, ಕಾರಣನೇ ಗೊತ್ತಿಲ್ಲ. ತುಂಬ ಜನ ಓಡ್ತಿರ್ತಾರೆ, ನಾವು ಎಲ್ಲಿಗೆ ಹೋಗಿ ಮುಟ್ತೀವಿ ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ಓಡ್ತಿರ್ತಾರೆ. ಎಲ್ಲರೂ ಓಡ್ತಿದ್ದಾರೆ, ನಾವು ಓಡ್ತಿದ್ದೀವಿ ಅಂತ. ಕಾಂಪಿಟೇಷನ್ ಜಾಸ್ತಿ. ಓಕೆ, ನಿಮ್ಮ ಪ್ರಕಾರ ನೀವು ಈ ಕ್ಷೇತ್ರದಲ್ಲಿರೋ ಕಾರಣಕ್ಕಾಗಿ ನಾನು ನಿಮಗೆ ಕೇಳ್ತಿರೋದು, ನಿಮ್ಮ ತುಂಬ ಪೇಷಂಟ್ಸ್ಗಳು ಬಂದು ನೋಡ್ತಾ ಇರ್ತಾರೆ, ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಿ. ಆ ಕಾರಣಕ್ಕೆ ಅವ್ರು ಏನು ಹೇಳ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಏನು ಅಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಏನು ಮಾಡ್ತೀವಿ, ಇತ್ತೀಚೆಗೆ ದುಡಿಮೆ ಹಿಂದೆ ಓಡೋಕೆ ಶುರು ಮಾಡ್ಕೊಂಡಿದ್ದೀವಿ. ಏನೋ ಸಾಧನೆ ಮಾಡಬೇಕು, ಇನ್ನೇನೋ ಯಶಸ್ಸನ್ನು ಮುಟ್ಟಬೇಕು ಅಂತ ಅದ್ರ ಹಿಂದೆ ಓಡ್ತಾನೆ ಇರ್ತೀವಿ ಸದಾಕಾಲ. ನಾವು ಆರೋಗ್ಯದ ಕಡೆಗೆ, ನಮ್ಮ ದೇಹದ ಕಡೆಗೆ ಗಮನನೇ ಕೊಡಲ್ಲ. ಒಂದು ವಯಸ್ಸು ದಾಟ್ತಿದ್ದ ಹಾಗೆ ಎಲ್ಲ ಕಾಯಿಲೆಗಳು ಕೂಡ ನಮಗೆ ತುಂಬಿಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ನಮ್ಗೆ ಆಮೇಲೆ ಅನ್ಸೋದಕ್ಕೆ ಶುರುವಾಗುತ್ತೆ, ನಾನು ಇಷ್ಟೆಲ್ಲ ದುಡಿಮೆ ಮಾಡಿಟ್ಟಿದ್ದೀನಿ, ನಾನೇನೋ ಸಾಧನೆ ಮಾಡಿದ್ದೀನಿ, ಯಶಸ್ಸನ್ನು ದಾಟ್ಬಿಟ್ಟಿದ್ದೀನಿ,
ಬಟ್ ಅದನ್ನು ಅನುಭವಿಸೋಕೆ ನನ್ನ ಆರೋಗ್ಯನೇ ಸರಿ ಇಲ್ವಲ್ಲ, ಇನ್ನು ಎಷ್ಟು ವರ್ಷ ಇರ್ತೀನಿ ಅಂತ ಗೊತ್ತಿಲ್ಲ, ಅಥವಾ ಒಂದು ಕಂಪ್ಲೀಟಾಗಿ ನಾನು ಅನುಭವಿಸಬೇಕು ಅಂದರೆ ನನ್ನ ದೇಹ ಅದಕ್ಕೆ ಸ್ಪಂದಿಸ್ತಾ ಇರಲ್ಲ ಅಂಥೇಳಿ. ನಿಮಗೆ ಬರುವಂಥ ಪೇಷಂಟ್ಸ್ಗಳು ಆ ರೀತಿಯಾಗಿ ಇರ್ತಾರ ಅಥವಾ ಏನು ಹೇಳ್ತಾರೆ ಅವರು? ಅಂದರೆ ಆ ರೀತಿಯಾಗಿ ನೋವು ತೋಡ್ಕೊಳ್ತಾರ, ನಾ ಅವತ್ತು ಗಮನನೇ ಕೊಡಲಿಲ್ಲ ನನ್ನ ದೇಹದ ಬಗ್ಗೆ, ಇವತ್ತೆಲ್ಲ ಇದೆ ಬಟ್ ಏನು ನನಗೆ ಅನುಭವಿಸೋಕ್ಕಾಗ್ತಿಲ್ಲ ಅಂತ. ನಮ್ಮ ಕಡೆ ಅಂದರೆ ಇನ್ನೂ ಆಯುರ್ವೇದಕ್ಕೆ ಅಂತ ಬರೋರಂತೂ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗಿ ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇದೊಂದು ಟ್ರೈ ಮಾಡೋಣ ಅಂತ ಬರೋರೇ ಜಾಸ್ತಿ ಇರ್ತಾರೆ. ಅವ್ರದ್ದೆಲ್ಲರದೂ ಈ ನಾವು ಕಾರಣಗಳು ಕೇಳ್ತೀವಿ ಫಸ್ಟು. ಈಗ ಒಬ್ರನ್ನ ಪೇಷಂಟ್ನ ನೋಡ್ಬೇಕಂತಂದರೆ ಸುಮ್ಮನೆ ಅವ್ರ ರಿಪೋರ್ಟ್ ನೋಡಿ ಅದಕ್ಕೆ ಔಷಧಿ ಬರ್ದು ಕಳ್ಸಲ್ಲ ನಾವು. ಅವ್ರದ್ದು ಚಿಕ್ಕ ವಯಸ್ಸಿಂದ ಏನೇನು ತೊಂದರೆ ಆಗಿತ್ತು ಅವ್ರದ್ದು ಪೂರ್ತಿ ಸ್ಟೋರಿ ಕೇಳ್ತೀವಿ ನಾವು. ಅವ್ರ ಕತೆ ಪೂರ್ತಿ ಕೇಳಿ ಆಮೇಲೆ ನಾವು ಅವ್ರಿಗೆ ನಿಮ್ಗೆ ಏನಕ್ಕೆ ಈ ಕಾಯಿಲೆ ಬಂದಿದೆ ಅಂತ ಕಾರಣ ತಿಳಿಸಿ ಆಮೇಲೆ ಅದಕ್ಕೆ ಔಷಧಿ ಕೊಡೋದು ನಾವು. ಅವ್ರ ಕಾರಣ ತಿಳಿಸಿಲ್ಲ ಅಂತಂದರೆ ಮುಂದೆ ಅವ್ರು ಮತ್ತೆ ಅದನ್ನೇ ಮಾಡ್ತಾರೆ. ಆವಾಗ ಔಷಧಿ ತೊಗೊಂಡಿರ್ತಾರೆ, ವಾಸಿ ಆಗುತ್ತೆ. ಆಮೇಲೆ ಆ ಕಾರಣ ಗೊತ್ತಿಲ್ಲ ಅಂತಂದರೆ ಅವ್ರು ಅದನ್ನು ಫಾಲೋ ಮಾಡಲ್ಲ, ಮತ್ತೆ ಹಂಗೆ ಆಗುತ್ತೆ. ಅದಕ್ಕೆ ನಾವು ಮೊದಲು ಕಾರಣ ತಿಳಿಸ್ತೀವಿ ಅವ್ರಿಗೆ, ನೀವು ಇದನ್ನು ಮಾಡಬಾರ್ದು ಅಂತ. ಅದಕ್ಕೆ ನಾವು ಔಷಧಿ ನಿಲ್ಸಿದ್ಮೇಲೆ ಅವ್ರಿಗೆ ಮತ್ತೆ ಬರಲ್ಲ. ಆ ರೀತಿ ಆಗ್ಬೇಕಂದ್ರೆ ಅವ್ರಿಗೆ ಕಾರಣ ಕೇಳಬೇಕು. ಆವಾಗ ಕಾರಣಗಳು ಕೇಳಿದಾಗ ಆಲ್ಮೋಸ್ಟ್ ಎಲ್ಲರೂ ಅಂದರೆ ನಾನು ಅದನ್ನು ಮಾಡಬಾರ್ದಿತ್ತು, ಇದನ್ನು ಮಾಡಬಾರ್ದಿತ್ತು ಅಂತ ಹೇಳೋರು ಇರ್ತಾರೆ. ಇನ್ನೊಂದಷ್ಟು ಜನ ಅವಾಗಲೂ ಬುದ್ಧಿ ಕಲ್ತಿರಲ್ಲ. ಅಂತಂದರೆ ಈಗ ನಾವು ಔಷಧಿ ಕೊಡ್ತೀವಿ ಇದನ್ನು ಮಾಡಬೇಡಿ ಅಂತಂದರೆ ಎಷ್ಟು ದಿನ ಮಾಡಬಾರ್ದು ಅಂತಲೇ ಕೇಳ್ತಾರೆ. ಈಗ ಇದು ಎಷ್ಟು ದಿನಕ್ಕೆ ವಾಸಿ ಆಗುತ್ತೆ, ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರೆ ಇನ್ನು ಎಷ್ಟು ದಿನ ತಿನ್ನಬಾರ್ದು, ನಾವು ಅದನ್ನು ತಿನ್ನಬೇಡಿ ಅದು ಸರಿಯಿಲ್ಲ ಅಂತ ಗೊತ್ತಾದಾಗ ಇವಾಗ ತಿನ್ನಬಾರ್ದು ಅಷ್ಟೇ ಅನ್ನೋ ಥರ ಯೋಚನೆ ಮಾಡ್ತಾರೆ. ಅಂದರೆ ಈಗ ವ್ಯಾಧಿ ಇದೆ, ನಾನು ಇವಾಗ ತಿನ್ನಬಾರ್ದು ಆಮೇಲೆ ತಿನ್ಬೋದು ಅನ್ನೋ ಥರನೇ ಯೋಚನೆ ಮಾಡ್ತಾರೆ. ಅದು ತಪ್ಪು ಅನ್ನೋದು ಅವ್ರ ತಲೆಗೆ ಅಷ್ಟು ಹೋಗೋದೇ ಇಲ್ಲ. ಓಕೆ, ನಾನು ಇನ್ನೊಂದು ಫುಡ್ ವಿಚಾರಕ್ಕೆ ಬರ್ತೀನಿ. ನಮ್ಮಲ್ಲಿ ತುಂಬ ಜನ ಅದನ್ನೇ ಹೇಳ್ತಿರ್ತಾರೆ, ಒಂದು ಜೀವನ ಶೈಲಿ. ನಾವು ಅಂದರೆ ಯಾವ ಟೈಮಿಗೋ ಎದ್ದು ಹೇಳೋದು, ಯಾವ ಟೈಮಿಗೋ ಮಲಗೋದು, ಇಂಥದ್ದೆಲ್ಲ ಒಂದಷ್ಟು ಕಾರಣಗಳು. ಅದರ ಜೊತೆಗೆ ಈ ಫುಡ್ಡಿನ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ನಾವು ತಗೊಳ್ಳುವಂಥ ಫುಡ್ಡೇ ನಮಗೆ ವಿಷ ಆಗ್ತಿದೆ ಅಂತ. ನಾನು ಯಾರೊಬ್ಬರನ್ನ ಮಾತನಾಡಿಸಿದಾಗ ಅವರು ಅದನ್ನೇ ಹೇಳ್ತಾ ಇದ್ರು. ಅಂದರೆ ನಾನು ಬರೀ ತರಕಾರಿ ತಿಂತೀನಿ, ಡಾಕ್ಟರ್ ಹೇಳ್ತಿದ್ದಾರೆ ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಅಂತೇಳಿ. ನಾನು ಬರೀ ತರಕಾರಿ ಹಣ್ಣು ತಿಂತಾ ಇದ್ದೀನಿ, ಆದರೂ ಕೂಡ ನನಗೇನೋ ಆರೋಗ್ಯದ ಸಮಸ್ಯೆ ಇದೆ ಅಂತೇಳಿ. ಆಗ ಅವ್ರು ಹೇಳ್ತಾ ಇದ್ರು, ನೀವು ತಿನ್ನೋ ತರಕಾರಿ ಎಷ್ಟು ಶುದ್ಧವಾಗಿದೆ ಅಥವಾ ನೀವು ತಿನ್ನೋ ಹಣ್ಣು ಎಷ್ಟು ಶುದ್ಧವಾಗಿದೆ, ಅದ್ರಲ್ಲಿ ತುಂಬಿಕೊಂಡಿರೋದು ಪೂರ್ತಿ ಕೆಮಿಕಲ್ಲೇ. ನಾವು ಭೂಮಿ ತಾಯಿ ಕೆಮಿಕಲ್ ಹಾಕಿ ಹಾಕಿ ಅದನ್ನು ಹಾಳು ಮಾಡಿ ಹಾಕಿದ್ದೀವಿ. ಅದರಿಂದ ಬರುವಂಥ ಉತ್ಪನ್ನಗಳು ಕೂಡ ಕೆಮಿಕಲ್ ಯುಕ್ತವಾಗಿ ಬರುತ್ತೆ. ಇನ್ನು ಫುಡ್ಡು, ಶುದ್ಧ ಫುಡ್ ಅಂತ ನಾವು ಹುಡ್ಕೋದು ಭಾಳ ಕಷ್ಟ. ಹಿಂದಿನ ಕಾಲಘಟ್ಟದಲ್ಲಿ ಹಾಗಾಗ್ತಾ ಇರಲಿಲ್ಲ. ಆದರೆ ಈಗ ಆ ಫುಡ್ ಕಾರಣಕ್ಕಾಗಿಯೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ. ನಿಮ್ಮ ಪ್ರಕಾರ ಫುಡ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಆರೋಗ್ಯದ ವಿಚಾರದಲ್ಲಿ ಅಂತ? ಔಷಧಿಗಿಂತ ಫುಡ್ಡೇ ಜಾಸ್ತಿ ಇರುತ್ತೆ. ಅಂದರೆ ಈಗ ನಾವು ಔಷಧಿ ಕೊಡ್ತೀವಿ ಅಂತ ಅಂದರೆ ಒಂದು 5 ml 10 ml ಔಷಧಿ ತಗೊಳ್ಳಿ ಅಂತ ಕೊಡ್ತೀವಿ, ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಇಲ್ಲ ಏನೋ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೇಳ್ತೀವಿ. ಆದರೆ ಅವ್ರು ಲೈಫ್ ಲಾಂಗ್ ಯೂಸ್ ಮಾಡೋದು ಊಟನೇ. ಊಟನ ಔಷಧಿ ಆಗೋಕ್ಕಾಗಲ್ಲ, ಔಷಧಿ ಊಟ ಆಗೋಕ್ಕಾಗಲ್ಲ. ಅದೆರಡು ಚೇಂಜ್ ಆದಾಗ ಈಗ ನಾವು ಹೇಳ್ತೀವಿ ಅಂದರೆ ಭೇಷಜನ ಅಂದರೆ ಯಾವುದನ್ನಾದ್ರೂ ಊಟದ ಥರ ತೊಗೊಂಡ್ರೆ ಅದೇ ವಿಷ ಆಗಿಬಿಡುತ್ತೆ. ಔಷಧಿನ ಊಟದ ಥರ ತೊಗೊಬಿಟ್ರೆ ಅದು ವಿಷ ಆಗಿಬಿಡುತ್ತೆ. ಹಂಗೆ ಊಟನೇ ಮುಖ್ಯ. ಊಟದಲ್ಲಿ ಚೇಂಜ್ ಮಾಡ್ಕೊಂಡು ಆದಮೇಲೆ ಔಷಧಿ ತಗೋಬೇಕು. ಊಟದಲ್ಲಿ ಚೇಂಜ್ ಮಾಡ್ಕೊಳ್ಳಲ್ಲ. ಬರೀ ನಮ್ಮ ಹತ್ರ ಬರೋರು ಒಂದಷ್ಟು ಜನ ಹಂಗೆ ಬರ್ತಾರೆ. ಅಂದರೆ ಅವ್ರಿಗೆ ಏನು ಡಯಟ್ ಮಾಡೋಕ್ಕೆ ಇಷ್ಟ ಇರಲ್ಲ, ಏನು ಎಕ್ಸಸೈಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ನಂಗೆ ನೀವು ಟ್ಯಾಬ್ಲೆಟ್ ಕೊಡಬೇಕಷ್ಟೇ, ಅದರಿಂದ ನಂಗೆ ಶುಗರ್ ಕಡಿಮೆ ಆಗಬೇಕು, ಅಂಥದ್ದೇ ಕೊಡಿ ಅಂತ ಹೇಳ್ತಾರೆ. ಅಂಥದ್ದು ಸಿಗುತ್ತೆ. ಈಗ ಮೆಟ್ಫಾರ್ಮಿನ್ ಸಿಗುತ್ತೆ, ಶುಗರ್ ಮಾಡ್ರನ್ ಹಾಸ್ಪಿಟ್ಲಿಗೆ ಹೋದರೆ ಒಂದಷ್ಟು ಮೆಡಿಸಿನ್ಸ್ಗಳು ಸಿಗ್ತವೆ. ಅದರಿಂದ ಅವ್ರಿಗೆ ಏನು ಸಿಗುತ್ತೆ, ಹೋಗಿ ಮಾತ್ರೆಗಳು ತಗೊಳ್ತಿದ್ರೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ತಾರೆ ತಿಂಗ್ಳಿಗೊಂದ್ಸಲ. ಆವಾಗ ಬ್ಲಡ್ ಲೋ ಕಾಣಿಸುತ್ತೆ, ನಾನು ಖುಷಿಯಾಗಿದ್ದೀನಿ ಅಂತ ಅಷ್ಟಕ್ಕೆ. ಅಂದರೆ ಕ್ಷಣಿಕ ಸುಖ ಸಿಗುತ್ತೆ ಅಷ್ಟೇ ಅವ್ರಿಗೆ. ಅದರಿಂದ ಮುಂದೆ ಅವ್ರಿಗೆ ಏನಾಗ್ತಿದೆ, ಆ ಮಾತ್ರೆಗಳು ತಗೊಳ್ತಿರೋದ್ರಿಂದ ಮುಂದೆ ಅವ್ರಿಗೆ ಏನಾಗ್ಬೋದು, ಇನ್ನು ಎಷ್ಟು ದಿನ ಆ ಮಾತ್ರೆಗಳು ತಗೋಬೇಕು. ಅಂದರೆ ತುಂಬ ದುಡ್ಡಿಲ್ಲದೆ ಇರೋರಾದರೆ ಯೋಚನೆ ಮಾಡ್ತಾರೆ, ಈ ಮಾತ್ರೆಗೆ ಇಷ್ಟು ದುಡ್ಡು ಕೊಡಬೇಕಪ್ಪ ಅಂತ ಯೋಚನೆ ಮಾಡಿ ಒಂಚೂರು ಡಯಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ದುಡ್ಡಿರೋರಂತೂ ದುಡ್ಡಿರುತ್ತೆ, ಅವ್ರಿಗೇನು ಅಷ್ಟು ಆಗಲ್ಲ, ಒಂದಷ್ಟು ಖರ್ಚು ಮಾಡ್ಕೊಬೇಡ ಅನ್ನೋ ಥರ ಅದು ನಾರ್ಮಲೈಸ್ ಆಗಿಬಿಟ್ಟಿರುತ್ತೆ. ಶುಗರ್ ಮಾತ್ರೆ ತಗೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ನಾರ್ಮಲೈಸ್ ಆಗಿಬಿಟ್ಟಿರುತ್ತೆ. ಅದು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರಲ್ಲ. ಅದರಿಂದ ಔಷಧಿ ಯಾಕೆ ಔಷಧಿ ತಗೋಬೇಕು ಮುಂಚೆನೇ ನಾವು ಒಂದಷ್ಟು, ನಾವು ಶುಗರ್ ಬಂದವ್ರಿಗೂ ಅಷ್ಟೇ. ಯಾರಾದರೂ ಶುಗರ್ ಪೇಷಂಟ್ ಬಂದರೆ ಅಥವಾ ಪ್ರೀ ಡಯಾಬಿಟಿಕ್ ಇದ್ದರೆ ಫಸ್ಟ್ ಮಂತ್ ಏನೂ ಔಷಧಿ ಕೊಡಲ್ಲ, ಆಯುರ್ವೇದ ಔಷಧಿನೂ ಕೂಡ ಕೊಡಲ್ಲ. ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಊಟದಲ್ಲಿ ಸರಿ ಮಾಡ್ಕೊಳ್ಳಿ, ಆಮೇಲೆ 1 ತಿಂಗಳು ನೋಡಿ, ಆಮೇಲೂ ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ಅವಶ್ಯಕತೆ ಇದ್ದರೆ ಔಷಧಿ ಕೊಡ್ತೀವಿ ಅಂತ ಹೇಳ್ತೀವಿ. ಅಂದರೆ ಆ ಫುಡ್ಡಲ್ಲೇ ಒಂದಷ್ಟು ಜನ ಕಂಟ್ರೋಲ್ ಆಗಿಬಿಡುತ್ತೆ. ಅವ್ರಿಗೆ ಲೈಫ್ ಲಾಂಗ್ ಔಷಧಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅವರು ಒಂದಷ್ಟು ಜನ ಅವ್ರಿಗೆ ಇಷ್ಟನೇ ಇರಲ್ಲ. ಬ್ಲಡ್ ರಿಪೋರ್ಟ್ ಇಷ್ಟು ಬಂತಂದರೆ ನನಗೆ ಮಾತ್ರೆ ಬೇಕು, ಮಾತ್ರೆಗಳು ತಗೊಬಿಡ್ತೀನಿ, ಮುಂದೆ ಏನಾದ್ರು ತೊಂದರೆ ಆಗಿಬಿಡುತ್ತೆ ಅನ್ನೋ ಥರನೇ ಇರ್ತಾರೆ. ಅವ್ರ ಮೇಲೆ ಅವ್ರು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಓಕೆ, ಅಂದರೆ ನೀವು ಕೊಡುವಂಥ ಔಷಧಿ ನಮಗದು ಒಗ್ಗಬೇಕು ಅಂದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿರಬೇಕು, ನಾವು ತಗೊಳ್ಳುವಂಥ ಫುಡ್ ಸರಿಯಾಗಿರಬೇಕು, ಕೆಲಸ ಮಾಡಬೇಕಂದ್ರೂ ಕೂಡ ಅದು. ಓಕೆ, ನಾನು ಇದೊಂದು ಪ್ರಶ್ನೆ ಕೇಳಲೇಬೇಕು. ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈಗ ಹೊರಗಡೆ ಈ ಕರಿದ ಫುಡ್ಗಳನ್ನ ತಿನ್ನೋದು, ಅಥವಾ ಯಾವ್ಯಾವುದೋ ಎಣ್ಣೆಯನ್ನು ಬಳಸಿರ್ತಾರೆ, ಎಷ್ಟು ದಿನದೋ ಎಣ್ಣೆಯನ್ನು ಬಳಸಿರ್ತಾರೆ. ಆ ಹೊರಗಡೆ ಫುಡ್ಡನ್ನು ವಿಪರೀತ ತಿಂತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅಂತ ನಿಮ್ಮ ಪ್ರಕಾರ?
ಹೊರಗಡೆ ತಿಂಡಿ ಅಂದರೆ ಎಣ್ಣೆಗೆ ನೀವು ಹೇಳ್ದು ಬಂದರೆ ಎಣ್ಣೆ ಈಗ ಮನೇಲಿ ತಿನ್ನೋದೇ ಕಷ್ಟ ಆಗಿದೆ. ಅಂದರೆ ಈಗ ಒಂದಷ್ಟು ಕಂಪ್ನಿ ಎಣ್ಣೆಗಳು ಬರ್ತವೆ, ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಮಾಡಿರ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲ ಪೇಷಂಟ್ ಯಾರೇ ಬಂದ್ರೂ ಅವ್ರಿಗೆ ಹೇಳೋದು ಗಾಣದಿಂದ ಎಣ್ಣೆ ಫಸ್ಟ್ ಹೇಳೋದೇ ಮನೇಲಿ ಯಾವ ಎಣ್ಣೆ ಬಳಸ್ತಿರ್ತೀರಾ ಆ ಎಣ್ಣೆ ಮೊದಲು ಬದಲಾಯಿಸಿ ಅಂತ ನಾನು ಹೇಳ್ತೀನಿ. ಗಾಣದಿಂದ ತಂದಿರ್ಬೇಕು ಎಣ್ಣೆನ, ಅಥವಾ ಅವ್ರು ತಂದಿರೋ ಎಣ್ಣೆನ ನಿಮಗೆ ಯಾರೋ ಗೊತ್ತಿರೋ ನಂಬಿಕಸ್ತರು ಮಾಡಿರೋ ಎಣ್ಣೆ ಆಗಿರ್ಬೇಕದು. ಈಗ ನೀವು ಒಂದು ಎಣ್ಣೆ ನಾರ್ಮಲಾಗಿ ಪ್ರಾಪರಾಗಿ ಎಣ್ಣೆ ಮಾಡಬೇಕಂದ್ರೆ ಕಡಲೆಕಾಯಿ ಎಣ್ಣೆ ಆಗಲಿ ಸೂರ್ಯಕಾಂತಿ ಎಣ್ಣೆ ಆಗಲಿ 600-500 ರೂಪಾಯಿಗಿಂತ ಕಡಿಮೆಗೆ ಆಗಲ್ಲ. ನಾರ್ಮಲಾಗಿ ನಾವು ನ್ಯಾಚುರಲಾಗಿ ಮಾಡ್ತೀವಂದರೆ 150 ರೂಪಾಯಿಗೆಲ್ಲ ಎಣ್ಣೆ ಸಿಗ್ತಿದೆ. ಅದು ಅವ್ರು ಲಾಸ್ ಮಾಡ್ಕೊಂಡಂತೂ ಇಷ್ಟು ಕಡಿಮೆಗೆ ಅವರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪ್ರಮೋಷನ್ ಮಾಡ್ತಾರೆ ಅಂದರೆ ಅದ್ರದ್ದೆಲ್ಲ ದುಡ್ಡು ಅದರಲ್ಲೇ ಹಾಕಿರ್ತಾರೆ. ಓಕೆ, ನೀವು ಮುಂಚೂರು ಮಧ್ಯೆ ಇದು ಮಾಡ್ತೀನಿ ಅಂದರೆ ಅದಕ್ಕೆ ಇದಾಗಲಿ ಜನಕ್ಕೆ ಇನ್ನೂ ಅರ್ಥ ಆಗಲಿ ಅನ್ನೋ ಕಾರಣ ನಾನು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ. ಅದು ಎಣ್ಣೆದು ಹೇಳ್ತಾ ಇದ್ರಲ್ಲ, ಅದಕ್ಕೆ ಇಷ್ಟು ಆ ಕಡಲೆಕಾಯಿನೋ ಬಳಸಿದ್ರು, ಎಣ್ಣೆ ಬಂದಿದ್ದು ಮಾತ್ರ ಇಷ್ಟೇ. ನಾವು ಅಂದ್ಕೊಳ್ತಾ ಇದ್ದೆ ಇಷ್ಟು ಕಡಿಮೆಗೆ ಎಣ್ಣೆ ಸಿಗುತ್ತೆ ಅಂದರೆ ಏನೇನು ಇರುತ್ತೆ ಅದರಲ್ಲಿ ಅಂತ ಹೇಳಿ. ಅದೇ ಅದು ಎಷ್ಟೋ ಒಂದು ಈಗ ನಾವು ಆಯುರ್ವೇದದ ಹೇಳೋದು ಎಣ್ಣೆನ ಡೈರೆಕ್ಟಾಗಿ ಹೀಟ್ ಮಾಡಿದಷ್ಟು ಅದ್ರದ್ದು ಔಷಧಿ ಗುಣ ಆಗಲಿ ಅದ್ರದ್ದು ಗುಣ ಕಳಿದ ಬರುತ್ತೆ. ಒಂದ್ಸಲಿ ಕರ್ದಿದ್ದ ಎಣ್ಣೆನ ಇನ್ನೊಂದ್ಸಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ. ನಾವು ಔಷಧಿಗೆ ಯಾವುದಾದ್ರೂ ಮಸಾಜ್ ಮಾಡೋಕೆ ಆಯಿಲ್ ಕೊಟ್ರು ಒಂದ್ಸಲಿ ನಾವು ಬಿಸಿ ಮಾಡಿರ್ತೀವಿ, ಇನ್ನೊಂದ್ಸಲ ಬಿಸಿ ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ಬಿಸಿ ಮಾಡಬೇಡಿ, ಇಂಡೈರೆಕ್ಟಾಗಿ ಹೀಟ್ ಮಾಡಿ ಅದರಿಂದ ಬಳಸಿ ಅಂತ ಹೇಳ್ತೀವಿ. ಒಂದು ಬಿಸಿನೀರು ತಪ್ಪಲೆ ತೊಗೊಂಡು ಅದರ ಸಣ್ಣ ಬಾಟ್ಲಿಗೆ ಎಣ್ಣೆ ಇಟ್ಕೊಂಡು ಅದರಲ್ಲಿ ಬಿಸಿ ಮಾಡಿ ಹಚ್ಕೊಳ್ಳಿ ಅಂತ ಹೇಳ್ತೀವಿ. ಅಂದರೆ ಹೀಟ್ ಮಾಡಿದಷ್ಟು ಎಣ್ಣೆದು ಕ್ವಾಲಿಟಿ ಕಡಿಮೆ ಆಗಿ ಅದು ವಿಷ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂಥದ್ರಲ್ಲಿ ಅವರು 500 ಡಿಗ್ರಿ ಮೇಲೆ ಹೀಟ್ ಮಾಡಿ ಎಣ್ಣೆ ತಯಾರಿಸಿರ್ತಾರೆ. ಅದು ಆಲ್ಮೋಸ್ಟ್ ವಿಷ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅಷ್ಟು ಎಣ್ಣೆ ಬಳಸಬಾರ್ದು. ಈಗ ಮನೆ ಎಣ್ಣೆಗೇ ಇಷ್ಟು ತೊಂದರೆ ಆಗ್ತಿದೆ, ನಾವು ಯೋಚನೆ ಮಾಡಿ ಬಳಸ್ಬೇಕಂದ್ರೆ ಇನ್ನು ಆಚೆಯವ್ರು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವೇ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮಂಗೆ ಕೊಡೋ ಎಣ್ಣೆನೇ 500 ರೂಪಾಯಿ 600 ರೂಪಾಯಿ ಕೊಟ್ಟು ಎಣ್ಣೆ ತರಬೇಕಾ, 150 ರೂಪಾಯಲ್ಲೇ ಸಿಗುತ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಅವ್ರು ಆಚೆ ಬೇರೆ ಯಾರೋ ಗೊತ್ತಿಲ್ಲದವರು ಕೊಡೋರು, ಅವರು ಲಾಭ ಮಾಡ್ಬೇಕಂತಾನೆ ಮಾಡ್ತಿರ್ತಾರೆ. ಅವ್ರು ಅಂಥದ್ರಲ್ಲಿ ಮೊದಲೇ ಅದು ಒಂದಷ್ಟು ಹೀಟಾಗಿ ಬಂದಿರುತ್ತೆ, ಆ ಎಣ್ಣೆ ಸರಿ ಇರಲ್ಲ. ಅಂಥದ್ರಲ್ಲಿ ಅವರು ಒಂದು ವಾರಗಟ್ಟಲೆ ಒಂದೇ ಎಣ್ಣೆನ ಹೀಟ್ ಮಾಡಿ ಕೊಡ್ತಿರ್ತಾರೆ. ಅದು ಹೆಂಗೆ ಹೌದು, ಅದು ಒಮ್ಮೊಮ್ಮೆ ಹೆಂಗಿರುತ್ತೆ ಅಂದರೆ ಒಂದಷ್ಟು ಕಡೆಗಳಲ್ಲಿ ನಿಮಗೆ ರೋಡಿಗೆ ಹಾಕೋ ಟಾರ್ ಇದ್ದಂಗೆ ಇರುತ್ತೆ, ಆದರೂ ಜನ ಹೋಗಲ್ಲಿ ತಿಂತಾರೆ. ಓಕೆ, ನಾನು ಇದೀಗ ಆಯುರ್ವೇದ ವಿಚಾರಕ್ಕೆ ಬರ್ತೀನಿ. ಆರಂಭದ ಲೈಫ್ ಶೈಲಿ ಮತ್ತು ಫುಡ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ನಾನು ಆಯುರ್ವೇದ ವಿಚಾರಕ್ಕೆ ಬರ್ತೀನಿ. ಏನಿದು ಆಯುರ್ವೇದ ಅಂದರೆ ನಮ್ಮ ಹಿಂದಿನ ಪದ್ಧತಿಯ ಹೇಗೆ ಈಗಲೂ ಆ ಪದ್ಧತಿ ತುಂಬಾ ರೂಢಿಯಲ್ಲಿದೆಯಾ? ಏನಿದು ಆಯುರ್ವೇದ? ನಾನು ಮೊದಲೇ ಹೇಳ್ದಂಗೆ ಆಯುರ್ವೇದ ಅಂತಂದರೆ ಬರೀ ಔಷಧಿ ಅಷ್ಟೇ ಇಲ್ಲ, ಅದೊಂದು ಲೈಫ್ ಸ್ಟೈಲ್. ಆಯು ಅಂದರೆ ಆಯಸ್ಸು, ವೇದ ಅಂದರೆ ನಾಲೆಡ್ಜ್. ಒಂದು ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಅಂತ ತಿಳಿಸೋದೊಂದು ನಾಲೆಡ್ಜ್ನ ನಾವು ಆಯುರ್ವೇದ ಅಂತ ಒಂದು ಪದ್ಧತಿ ಅನ್ಬೋದು. ಪದ್ಧತಿ ಅಂದರೆ ಇಲ್ಲಿ ಬರೀ ಔಷಧಿ ಆದ್ಮೇಲೆ ಏನು ಮಾಡಬೇಕು ಅಂದರೆ ಏನು ತೊಂದರೆ ರೋಗ ಆದ್ಮೇಲೆ ಯಾವ ಔಷಧಿ ಕೊಡಬೇಕು ಅನ್ನೋದಷ್ಟೇ ಹೇಳಿಲ್ಲ. ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟೊತ್ತಿಗೆ ತಿನ್ನಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಮಾಡಿದ್ರೆ ಏನು ತೊಂದರೆ ಆಗುತ್ತೆ, ಪ್ರತಿಯೊಂದೂ ನಮಗೆ ತಿಳಿಸಿದ್ದಾರೆ. ಅಂದರೆ ಈಗ ಒಂದು ಸಂಹಿತಗಳಿದ್ದಾವೆ. ನಾವು ಬೃಹತ್ರಯಿ ಲಘುತ್ರಯಿ ಅಂತ ಒಂದಷ್ಟು ಹೇಳ್ತೀವಿ. ಬೃಹತ್ರಯಿ ಅಂದರೆ ಚರಕ, ಸುಶ್ರುತ, ವಾಗ್ಭಟ, ಇವರು ಬೃಹತ್ರಯಿಗಳು. ಇವ್ರದ್ದು ನಾವು ಜಾಸ್ತಿ ಬಳಸ್ತೀವಿ. ಲಘುತ್ರಯಿ ಅಂದರೆ ಮಾಧವ, ಯೋಗರತ್ನಾಕರ, ಇವ್ರನ್ನ ನಾವು ಲಘುತ್ರಯಿ ಅಂತ ಹೇಳ್ತೀವಿ. ಈ ಥರ ಅಂದರೆ ಅಷ್ಟು ವರ್ಷಗಳಿಂದ ಅವರು ಜೀವನ ನೋಡಿ ಅವರು ಕಲ್ತಿರೋದು, ಮುಂದೆ ಅವ್ರು ಬೇರೆ ಯಾರಿಂದನೂ ಕಲ್ತಿರೋದನ್ನ ತಿಳಿಸಿ ಬುಕ್ ಮಾಡಿರೋದು. ಆಮೇಲೆ ಈಗ ಚರಕ ಸಂಹಿತ ಅಂತ ನಾವು ಹೇಳಿದ್ರೆ ಚರಕ ಸಂಹಿತ ಅಂತ ಹೇಳಿದೆ. ಚರಕ ಅಂತಂದರೆ ನಡೆಯೋದು, ಚಲನೆಗೆ ಚರಕ ಅಂತ ಹೇಳಿದ್ರು. ಚರಕ ಸಂಹಿತ ಯಾಕೆ ಅಂತ ಹೇಳ್ತಾರೆ ಅಂದರೆ ಚರಕ ಮಹರ್ಷಿಗಳು ಅವ್ರು ಒಂದೇ ಕಡೆ ಕುತ್ಕೊಂಡು ಬರ್ದಿಲ್ಲ ಬುಕ್ನ, ಇಡೀ ಪ್ರಪಂಚನ ಸುತ್ತಿ ಪ್ರತಿಯೊಂದನ್ನು ತಿಳ್ಕೊಂಡು ಬರ್ದಿರೋ ಬುಕ್ ಅದು. ಅದರಿಂದ ಅವ್ರು ಇನ್ನೂ ಜಾಸ್ತಿ ತಿಳ್ಕೊಂಡು ಬರ್ದಿದ್ದಾರೆ. ಇದರಲ್ಲಿ ದಿನಚರ್ಯ, ಋತುಚರ್ಯ ಅಂತ ಬರುತ್ತೆ. ದಿನಚರ್ಯ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ದಂತದವನ ಮಾಡಬೇಕು. ಈಗೆಲ್ಲ ಆಯಿಲ್ ಪುಲ್ಲಿಂಗ್ ಅಂತ ಬಂದಿದೆ, ಅವಾಗೆಲ್ಲ ಗಂಡೂಷ ಅಂತ ಹೇಳ್ತಿದ್ವಿ. ಗಂಡೂಷ ಮಾಡಬೇಕು, ಕವಲ ಮಾಡಬೇಕು, ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಯಾರು ಮಾಡಬೇಕು, ಎಷ್ಟು ಮಾಡಬೇಕು, ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇದನ್ನೆಲ್ಲ ತಿಳಿಸಿದ್ದಾರೆ. ಆಮೇಲೆ ಬಂದರೆ ಋತುಚರ್ಯ ಅಂತ ಬರುತ್ತೆ. ದಿನಚರ್ಯ ಅಂದರೆ ದಿನ ಫಾಲೋ ಮಾಡೋದು. ಋತುಚರ್ಯ ಅಂದರೆ ಯಾವ್ಯಾವ ಋತುಗೆ ಯಾವ್ಯಾವ ರೀತಿ ಮಾಡಬೇಕು. ಈಗ ವ್ಯಾಯಾಮ ಮಾಡ್ಬೇಕಂತಂದರೆ ಈಗ ಸಮ್ಮರ್ ಬಂತು, ಸಮ್ಮರ್ ಕ್ಯಾಂಪ್ ಥರ ಎಲ್ಲರೂ ಜಿಮ್ಮಿಗೆ ಸೇರ್ಕೊಬಿಡ್ತಾರೆ. ಫ್ರೀ ಇರ್ತಾರೆ ಒಂದಷ್ಟು ಜನ, ವ್ಯಾಯಾಮ ಮಾಡಬೇಕು, ವೇಟ್ ಲಾಸ್ ಮಾಡಬೇಕಂತ ಆಲ್ಮೋಸ್ಟ್ ಎಲ್ಲರೂ ವೇಟ್ ಲಾಸ್ ಮಾಡೋಕ್ಕೆ ಶುರು ಮಾಡೋದು ಸಮ್ಮರಲ್ಲಿ ವೇಟ್ ಲಾಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಮ್ಮದು ಬೊಜ್ಜನ್ನ ಅಂದರೆ ನಾವು ಆದಾನ ಕಾಲ ಅಂತ ಬರುತ್ತೆ. ಇದು ಆದಾನ ಕಾಲ ಅಂದರೆ ಸೂರ್ಯ ಹೆಂಗೆ ತಿರುಗ್ತಿರ್ತಾರೆ, ಅವ್ರ ಪತನನ ಚೇಂಜ್ ಮಾಡ್ತಾರೆ, ಅವರು ಡೈರೆಕ್ಷನನ್ನು. ಆ ಒಂದು 6 ತಿಂಗಳು ಸೂರ್ಯನೇ ನಮ್ಮ ಬಲನ ಏನು ಹೇಳ್ತಾರೆ ಹೇಳ್ಕೊಳ್ತಾ ಇರುತ್ತೆ, ಬಲನ ಹೀರ್ತಾ ಇರುತ್ತೆ. ಇನ್ನೊಂದು ಕಾಲದಲ್ಲಿ ನೆಕ್ಸ್ಟ್ ಮಂತು ಅವ್ರು ಬಲನ ಕೊಡ್ತಿರ್ತಾರೆ.
ಆ ಕಾಲದಲ್ಲಿ ನಮಗೆ ವ್ಯಾಯಾಮ ಮಾಡೋಕ್ಕೆ ಶಕ್ತಿ ಇರುತ್ತೆ. ಈ ಕಾಲದಲ್ಲಿ ನಮಗೆ ವ್ಯಾಯಾಮ ಮಾಡೋಕ್ಕೆ ಶಕ್ತಿನೇ ಇರಲ್ಲ. ವ್ಯಾಯಾಮ ಜಾಸ್ತಿ ಮಾಡೋಕೆ ಹೋಗಿ ಅದರಿಂದ ಬೇರೆ ತೊಂದರೆಗಳನ್ನ ಬಳಸ್ಕೋತಾರೆ. ಆ ರೀತಿ ಅಂದರೆ ಪ್ರತಿಯೊಂದೂ ಏನು ಮಾಡಬಾರ್ದು ಏನು ಮಾಡ್ದು ಅಂತ ಸಣ್ಣ ಸಣ್ಣ ವಿಷಯದಿಂದ ಎಲ್ಲ ವಿಷಯಗಳನ್ನು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಓಕೆ, ಜೀವನಕ್ಕೊಂದು ಪದ್ಧತಿಯನ್ನು ಕೊಟ್ಟಿರೋದು ನಾವು ಆಯುರ್ವೇದ ಅಂತ ಕರಿತೀವಿ. ನಾನು ಒಂದು ವಿಚಾರನ ಕೇಳಿ ಆನಂತರ ಮುಂದಿನ ಇದಕ್ಕೆ ಹೋಗ್ತೀನಿ. ಆಯುರ್ವೇದದ ಪ್ರಕಾರವಾಗಿ ಒಬ್ಬ ಮನುಷ್ಯನ ದಿನಚರಿ ಹೇಗಿರಬೇಕು ಅಂತ ಅಂದರೆ ಯಾವ ಸಮಯದಲ್ಲಿ ಏಳಬೇಕು, ಯಾವ ಸಮಯದಲ್ಲಿ ಫುಡ್ ತಗೊಳ್ಬೇಕು, ದಿನಕ್ಕೆ ಎಷ್ಟು ಬಾರಿ ಫುಡ್ ತಗೊಳ್ಬೇಕು, ಅಥವಾ ಆ ದಿನ ಆತ ಹೇಗಿರಬೇಕು ಅಂತ ಒಬ್ಬ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಆಯುರ್ವೇದದ ಪ್ರಕಾರವಾಗಿ ಆತನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆತನ ದಿನಚರಿ ಹೇಗಿರಬೇಕು? ದಿನ ಶುರು ಆಗೋದು ಸೂರ್ಯೋದಯಕ್ಕಿಂತ ಮುಂಚೆ, ಅಂದರೆ 4 ಗಂಟೆ 5 ಗಂಟೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಅಷ್ಟೊತ್ತಿಗೆ ಹೇಳ್ಬೇಕು. ಎದ್ದ ತಕ್ಷಣ ಫಸ್ಟು ಧ್ಯಾನ ಮಾಡಿ, ಏನೋ ಮಾಡ್ತೀವಿ ನಾವು ಅದನ್ನು ಮಾಡಿ, ಆಮೇಲೆ ಫಸ್ಟು ಶೌಚ ಕಾರ್ಯಗಳನ್ನ ಮುಗಿಸಿ, ಆಮೇಲೆ ದಂತದವನ ದಂತದವನಕ್ಕೆ ಅಂದರೆ ಅವ್ರು ಬರೀ ದಂತದವನ ಮಾಡಿ ಮುಗಿಸಿ ಅಂತ ಹೇಳಿಲ್ಲ. ಯಾವ್ಯಾವ್ದು ಇದರಿಂದ ಮಾಡೋದು, ಬೇವಿನ ಕಡ್ಡಿ, ಆ ಥರ ಒಂದಷ್ಟು ಆಲದ ಮರದ ಕಡ್ಡಿ, ಆ ಥರ ಒಂದಷ್ಟು ಇದ್ದಾವೆ. ಅದನ್ನೆಲ್ಲ ಯೂಸ್ ಮಾಡಿ ಹಲ್ಲುಜ್ಬೇಕು. ಹಲ್ಲುಜ್ಜಾದ್ಮೇಲೆ ಆಯಿಲ್ ಪುಲ್ಲಿಂಗ್ ಮಾಡಬೇಕು, ಅಭ್ಯಂಗ ಮಾಡಬೇಕು. ಅಭ್ಯಂಗನ ದಿನ ಮಾಡಿದ್ರೇ ಒಂದಷ್ಟು ವ್ಯಾಧಿಗಳು ಕಡಿಮೆ ಆಗುತ್ತೆ. ಈಗ ಕೆಲವ್ರು ಬಲ ಕಡಿಮೆ ಆಗಿದೆ, ಈಗ ವಯಸ್ಸು ಆಗ್ತಾ ಆಗ್ತಾ ಬಲ ಕಡಿಮೆ ಆಯಿತು, ನಮಗೆ ಸುಸ್ತಾಗ್ತಿದೆ, ಶುಗರ್ ಬಂತು, ಸುಸ್ತಾಯಿತು ಅಂತ ಹೇಳ್ತಾರೆ. ದಿನ ಅಭ್ಯಂಗ ಮಾಡಿದ್ರೆ ಆ ರೀತಿ ಸುಸ್ತಾಗಲ್ಲ. ಅಭ್ಯಂಗ ಮಾಡಬೇಕು. ಯಾರು ಮಾಡಬೇಕು, ಯಾರು ಮಾಡಬಾರ್ದು, ದಿನ ಮಾಡಬಾರ್ದು ಅಭ್ಯಂಗನ, ಯಾವಾಗ ಮಾಡಬಾರ್ದು, ಈ ರೀತಿ ಅಂದರೆ ಎಷ್ಟೊತ್ತಿಗೆ ಮಲ್ಕೋಬೇಕು, ಔಷಧಿ ತೊಗೊಂಡ್ರೆ ಯಾವ ಟೈಮಿಗೆ ತಗೋಬೇಕು, ಈ ರೀತಿ ಪ್ರತಿಯೊಂದನ್ನು ತಿಳಿಸಿದ್ದಾರೆ. ಓಕೆ ಓಕೆ, ಅಂದರೆ ದಿನಕ್ಕೆ ಎಷ್ಟು ಬಾರಿ ಫುಡ್ ತಗೋಬೇಕು ಆಯುರ್ವೇದ ಪ್ರಕಾರ? ಒಬ್ಬರು ಒಂದಷ್ಟು ಜನಕ್ಕೆ ವಿಪರೀತ ಫುಡ್ ತಿನ್ನೋ ಹುಚ್ಚು, ಇನ್ನೊಂದಷ್ಟು ಮಂದಿಗೆ ದಿನಕ್ಕೆ 1 ಹೊತ್ತು 2 ಹೊತ್ತು ಈ ರೀತಿ ಆಗಿರುತ್ತೆ. ಆಯುರ್ವೇದ ಪ್ರಕಾರ ಹೇಗೆ ಫುಡ್, ಯಾವ್ಯಾವ ಸಮಯ ಅಂತ ಆಗ್ತಾ ಬಂದಿದೆ. ಅಂದರೆ ಈಗ ಪ್ರಾಪರಾಗಿ ಆಯುರ್ವೇದ ಬಳಸೋರು ಅಂದರೆ ಫಾಲೋ ಮಾಡೋರು, ನಾವು ಅಷ್ಟು ಫಾಲೋ ಮಾಡಲ್ಲ ಅನ್ಸುತ್ತೆ. ಒಂದೇ ಸಲ ಊಟ ಮಾಡ್ತಾರೆ ಕೆಲವರು. ಒಂದು ಸಲ ತಿಂದವನು ಧ್ಯಾನಿ ಅಂತ ಹೇಳ್ತಾರೆ, 2 ಸಲ ತಿಂದವನು ಯೋಗಿ ಅಂತ ಹೇಳ್ತಾರೆ, 3 ಸಲ ತಿಂದವ್ರಿಗೆ ಭೋಗಿ ಅಂತ ಹೇಳ್ತಾರೆ. ಆ ರೀತಿ ಅಂದರೆ ಈ ಬರ್ತಾ ಬರ್ತಾ ಚೇಂಜ್ ಆಗ್ತಾ ಬಂದಿದೆ. ಒಂದು ಸಲ ತಿನ್ನೋದು ಒಳ್ಳೆಯದು, ಬಟ್ ಈಗ ಯಾರಿಗೂ 1 ಸಲ ತಿನ್ನೋಕ್ಕಾಗಲ್ಲ. 2 ಸಲ ತಿನ್ಬೋದು, 3 ಸಲ ತಿನ್ಬೋದು. ಆದರೆ ಈಗ ಜಾಸ್ತಿ ಆಗ್ತಾ ಹೋಗ್ಬಾರ್ದು, ಅದು 3-4 ಸಲ ಹೋಗ್ಬಾರ್ದು. ಒಂದೇ ಸಲ ತಿಂದರೆ ಒಳ್ಳೆಯದು. ಆದರೆ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ. ಈಗ 1 ಸಲ ತಿಂದರೆ ಜಾಸ್ತಿ ತಿಂತಿರ್ತಾರೆ. ಈಗ ಅವ್ರಿಗೆ ಚೇಂಜ್ ಆಗಿಬಿಟ್ಟಿದೆ ಅವ್ರದ್ದು, ಈಗ ಅದು ಪ್ರೋಗ್ರೆಸ್ ಆಗ್ತಾ ಬಂದಿದೆ. ಈಗ ನಾವು ಅವ್ರು ಒಂದು ಸಲ ತಿಂತಿದ್ರಂತ ನೀವು ಒಂದೇ ಸಲ ತಿನ್ನಿ ಅಂತಂದರೆ ಅವ್ರಿಗೆ ಒಂದೇ ಸಲ ಅಷ್ಟು ತಿಂದು ಜೀರ್ಣನೂ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅವ್ರ ದೇಹಕ್ಕೆ ತಕ್ಕಂಗೆ ಮಾಡ್ಕೋಬೇಕು. ತೀರಾ ಅವ್ರು ಮಾಡ್ತಿದ್ರು, ನಾವು ಬುಕ್ಕಲ್ಲಿ ಬರೆದಿದೆ ನೀವು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ದೇಹಕ್ಕೆ ಅದಕ್ಕೆ ಅಡಾಪ್ಟ್ ಆಗಬೇಕು. ಆ ದೇಹ ಮೊದಲಿಗೆ ಸಪೋರ್ಟ್ ಮಾಡಬೇಕು, ದೇಹನ ಕೇಳಬೇಕು. ಈಗ ನೀವು ಊಟ ಎಷ್ಟು ಟೈಮ್ ತಿನ್ಬೇಕು ಅನ್ನೋದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ 3 ಟೈಮೇ ತಿನ್ನಿ. ಆದರೆ ಹೆಂಗೆ ತಿಂತೀರಾ, ಎಷ್ಟು ತಿಂತೀರ ಅನ್ನೋದು ಮುಖ್ಯ. ಈಗ ನಮ್ದು ಹೊಟ್ಟೆ ಅಂತ ಬಂದರೆ ಅದು 1-1.5 kg ಅಷ್ಟು ಇರುತ್ತಷ್ಟೇ, ಒಂದು ಕುಕ್ಷಿ ಅಂತಂದರೆ. ಅದರಲ್ಲಿ ನಾವು ಊಟ ಮಾಡುವಾಗ 3 ಭಾಗ ಮಾಡಬೇಕು. ತ್ರಿವಿಧ ಕುಕ್ಷಿ ಅಧ್ಯಾಯ ಅಂತ ಒಂದು ಚಾಪ್ಟ್ರೇ ಬರೆದಿದ್ದಾರೆ ನಮ್ಮ ಚರಕ ಮಹರ್ಷಿಗಳು. ಅದ್ರ ಬಗ್ಗೆ ಒಂದು ಪಾರ್ಟು ಸಾಲಿಡ್ ಇರಬೇಕು, ಇನ್ನೊಂದು ಪಾರ್ಟು ಲಿಕ್ವಿಡ್ ಇರಬೇಕು, ಇನ್ನೊಂದು ಪಾರ್ಟು ಖಾಲಿ ಬಿಡಬೇಕು. ಈಗ 1-1.5 kg ಇದೆ ನಮ್ಮದು ಸ್ಟಮಕ್ ಅಂತಂದರೆ, ಇಷ್ಟು ಪೂರ್ತಿ ಸ್ಟಮಕ್ ಇರಲ್ಲ. ನಮ್ಮ ಸ್ಟಮಕ್ ಇರೋದು ಒಂದಿಷ್ಟು ಚೀಲದಷ್ಟು ಇಷ್ಟಿರುತ್ತೆ, ಇಲ್ಲಿರುತ್ತೆ ಅಷ್ಟೇ. ಅದರಲ್ಲಿ ಒಂದು 1/4 ಭಾಗ ಅಂದರೆ 3 ಭಾಗದಲ್ಲಿ 1 ಭಾಗ ಅಂತಂದರೆ ಒಂದು 500 to 600 ಅಷ್ಟೇ ಆಗುತ್ತೆ. ಅದು ಅಷ್ಟು ಸಾಲಿಡ್ ತಿನ್ನಬೇಕು. ಅದರಲ್ಲಿ ಮಿಕ್ಕಿದ ಲಿಕ್ವಿಡ್ ತೊಗೋಬೇಕು, ಇನ್ನು ಮಿಕ್ಕಿದ್ದು ಇಷ್ಟಿರಬೇಕು. ಅಷ್ಟು 500 to 600 ತೊಗೋಬೇಕಂತಂದರೆ ಅದು ಪೂರ್ತಿ. ಈಗ ನಾವು ಬೆಳಗ್ಗೆ ವಾಶ್ರೂಮ್ಗೆ ಹೋಗೋ ತನಕ ಅದು ಚೀಲ ಅಷ್ಟು ತಡ್ಕೋಬೇಕಂತಂದರೆ ನೀವು ಎಷ್ಟು ತಿನ್ಬೇಕಂತ ಯೋಚನೆ ಮಾಡಿ ತಿನ್ನಬೇಕು. ಈಗ ಕ್ಯಾಲೋರೀಸ್ ಮಾಡ್ತಾರೆ ಅಂದರೆ ಇಷ್ಟು ದಿನಕ್ಕೆ ಎಷ್ಟು ಕ್ಯಾಲೋರೀಸ್ ಯೂಸ್ ಮಾಡಬೇಕಂತ. ಇವಾಗ ಅದನ್ನಾದರೂ ಇದು ಅರ್ಥ ಆಗಲ್ಲ ಅಂದರೆ ಅದನ್ನಾದರೂ ಯೋಚನೆ ಮಾಡಿ ಮಾಡಬೇಕು. ಈಗ ನಾವು ಇಷ್ಟು ತಿಂತೀವಿ ಅಂದರೆ ಎಷ್ಟು ಕ್ಯಾಲೋರೀಸ್ ಬರ್ತಿದೆ ಅಷ್ಟು ನಾವು ಕರಗಿಸ್ತಿದ್ದೀವ. ಈಗ ಒಂದು ಪಾನಿಪುರಿ ತಿಂದರೆ ಒಂದು 40 ನಿಮಿಷ ವಾಕ್ ಮಾಡಬೇಕಾಗುತ್ತೆ ಅದು ಕರಗಬೇಕಂತಂದರೆ. ಚಿಕನ್ ತಿಂದರೆ 2 ಅವರ್ ವಾಕ್ ಮಾಡಬೇಕಾಗುತ್ತೆ ನಾವು ಅದು ಕರಗಬೇಕಂತ ಹೇಳಿದ್ರೆ. ಮ್ಯಾಗಿ ತಿಂದರೆ ಅದು ಕೂಡ 1 ಅವರ್ ವಾಕ್ ಮಾಡಬೇಕಾಗುತ್ತೆ. 1 ಅವರ್ ವಾಕ್ ಮಾಡಿದ್ರೆ ಅಷ್ಟೇ ಒಂದು ಪ್ಲೇಟ್ ಮ್ಯಾಗಿ ತಿಂದಿರೋದು ಕರಗೋದು. ಇಷ್ಟು ತಿಂತಿದ್ದೀವಿ, ಇಷ್ಟು ಕರಗ್ತಿದ್ಯಾ ಅಂದರೆ ನಾವು ಕೆಲಸ ಮಾಡೋದಕ್ಕೆ ಎಷ್ಟು ತಿನ್ನಬೇಕು. ಅದು ಪ್ರತಿಯೊಬ್ಬರಿಗೂ ನಾವು ಜನರಲಾಗಿ ಹೇಳೋಕ್ಕಾಗಲ್ಲ, ಇಷ್ಟೇ ತಿನ್ನಿ, ಇಷ್ಟು ಟೈಮ್ಗೆ ತಿನ್ನಿ. ಟೈಮ್ ಒಂಚೂರು ಹೇಳ್ಬೋದು 3 ಟೈಮ್ ತಿನ್ನಿ ಅಂತ, ಬಟ್ 3 ಟೈಮಲ್ಲಿ ನೀವು ಎಷ್ಟು ತಿಂತಿದ್ದೀರ ಅನ್ನೋದು ತುಂಬ ಮುಖ್ಯ. ಓಕೆ, ಈಗ ಈ ಕಾಲಘಟ್ಟದಲ್ಲಿ ಈಗ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳೆಲ್ಲವೂ ಕೂಡ ಬಂದಿದೆ. ಹಿಂದೆ ತುಂಬ ಜನ ಡಿಪೆಂಡ್ ಆಗಿದ್ದ ಆಯುರ್ವೇದದ ಮೇಲೆ. ಈ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಆಯುರ್ವೇದ ರೂಢಿಯಲ್ಲಿದೆ ಒಂದು ಪ್ರಶ್ನೆ ನಂದು. ಮತ್ತು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೇಳುವಂಥ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಆಯುರ್ವೇದದಲ್ಲಿ ನಮಗೆ ಲೇಟ್ ರಿಸಲ್ಟ್ ಅನ್ನೋ ರೀತಿಯಲ್ಲಿ ಫಲಿತಾಂಶ ತುಂಬ ತಡವಾಗಿ ಬರುತ್ತೆ ಅಂತ ಹೇಳೋದು ಹೌದಾ? ಎಷ್ಟರ ಮಟ್ಟಿಗೆ ಆಯುರ್ವೇದ ರೂಢಿಯಲ್ಲಿದೆ ಅಂತ? ಫಲಿತಾಂಶ ಏನಕ್ಕೆ ತಡ ಬರುತ್ತೆ ಅಂತ ಅಂದರೆ ಒಂದೊಂದು ಸಲ ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ.
ಈಗ ಮಾಡ್ರನ್ ಅವ್ರ ಥರ ಅಂದರೆ ನಾವು ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ನಾವು ಬಳಸ್ತೀವಿ. ಬಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಅದ್ರ ಮೇಲೆ ನಾವು ಅಷ್ಟು ಅವಲಂಬಿತವಾಗಿರಲ್ಲ ಚಿಕಿತ್ಸೆ ಕೊಡಬೇಕಾದ್ರೆ. ನಾವು ಪ್ರತಿಯೊಂದು ನಾವು ಮಾಡ್ರನ್ ಜೊತೆಗೆ ನಮ್ಮದು ನಾವು ಯೋಚನೆ ಮಾಡ್ತಿರ್ತೀವಿ. ಸ್ರೋತಸ್ ಅಂತ ಬರುತ್ತೆ, ಧಾತುಗಳಂತ ಬರುತ್ತೆ, ಸಪ್ತಧಾತು, ಸಪ್ತ ಸ್ರೋತಸ್, ಈ ಥರ ಸ್ರೋತಸ್ಗಳೆಲ್ಲ ಯೋಚನೆ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ. ಆವಾಗ ನಮಗೆ ಒಂದು ಟ್ರೀಟ್ಮೆಂಟ್ಗೆ ಅದು ಸರಿ ಹೋಗಿರಲ್ಲ. ಆವಾಗ ಉಪಶಯ ಅನುಪಶಯ ಅಂತ ಹೇಳ್ತೀವಿ, ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗಿರುತ್ತೆ. ಆವಾಗ ಒಂದಷ್ಟು ಲೇಟ್ ಆಗುತ್ತೆ. ಅದು ಎಲ್ಲ ವ್ಯಾಧಿಗಳಿಗೂ ಆಗಲ್ಲ. ಕೆಲವೊಂದು ವ್ಯಾಧಿಗಳಿಗೆ ನಾವು ಒಂದು ಟ್ರೀಟ್ಮೆಂಟ್, ಈಗ ಕಾಂಬಿನೇಷನ್ ಆಗಿರ್ತವೆ. ಈಗ PCOD ಬಂದವ್ರಿಗೆ ಥೈರಾಯ್ಡ್ ಬಂದಿರುತ್ತೆ. ಈಗ ಅಗ್ನಿನೇ ಆಲ್ಮೋಸ್ಟ್ ಎಲ್ಲ ಇದಕ್ಕೂ ಅಗ್ನಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೈಜೆಷನ್ಗೆ. ಅದರಿಂದ ಅಗ್ನಿ ಒಂದು ಚೇಂಜ್ ಸರಿ ಮಾಡಿದ್ರೆ ನಾವು, ಈಗ ಹೆಮೊರೈಡ್ಸ್ ಆಗಲಿ, PCOD ಆಗಲಿ, ಏರ್ ಫಾಲ್ ಆಗಲಿ, ಬೇರೆ ಯಾವುದೇ ಬಂದಿದ್ರು ಅದು ಇಂಡೈಜೆಷನಿಂದನೇ ಅರ್ಧ ಬಂದಿರುತ್ತೆ. ಗಟ್ ಹೆಲ್ತ್ ಸರಿ ಇಲ್ಲದೆ ಬಂದಿರುತ್ತೆ. ನಾವು ಅದಕ್ಕೊಂದು ಟ್ರೀಟ್ ಮಾಡಿದ್ರೆ, ಕರೆಕ್ಟ್ ಪಾಯಿಂಟಾಗಿ ಟ್ರೀಟ್ ಮಾಡಿದ್ರೆ ಒಂದು 2-3 ವ್ಯಾಧಿಗಳು ಒಟ್ಟಿಗೆ ಕ್ಯೂರ್ ಆಗಿಬಿಡುತ್ತೆ. ಅದರಿಂದ ನೀವು ಸ್ಲೋ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಏನಾಗಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡೋಕ್ಕೆ. ಅಂದರೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದ್ರೆ ಅದು ಇನ್ಸ್ಟೆಂಟಾಗಿ ಹೋಗ್ಬಿಡುತ್ತೆ. ಅದರಿಂದ ಯೋಚನೆ ಮಾಡಿ ಟ್ರೀಟ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಜನ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೂ ಅವ್ರಿಗೆ ಒಂದು ಆತಂಕ ಅಂದರೆ ಅದರ ಸೈಡ್ ಎಫೆಕ್ಟ್ ಸಂಬಂಧಪಟ್ಟಾಗ ಏನಾದರೂ ಅಡ್ಡ ಪರಿಣಾಮ ಬೀರುತ್ತಾ ಅಂತ ಹೇಳಿ. ಇನ್ನು ಆಯುರ್ವೇದದ ಬಗ್ಗೆ ನಾನು ತುಂಬ ಜನರನ್ನು ಕೇಳಿದ್ದೀನಿ, ತುಂಬ ಜನರು ಮಾತಾಡ್ಸಿದ್ದೀನಿ. ಅವ್ರು ಹೇಳೋದು ಯಾವಾಗಲೂ ಅಷ್ಟೇ, ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ಸು ಅಥವಾ ಅಡ್ಡ ಪರಿಣಾಮ ಅಂಥದ್ದು ಏನೂ ಕೂಡ ಆಗಲ್ಲ ಅಂತೇಳಿ. ನಿಮ್ಮ ಪ್ರಕಾರ ಆಯುರ್ವೇದ ಅಂದಾಗ ಜನ ಹಾಗಾದ್ರೆ ಆ ರೀತಿ ಆತಂಕ ಪಡೋ ಅವಶ್ಯಕತೆ ಇಲ್ವಾ? ಹೇಗೆ ಈ ಸೈಡ್ ಎಫೆಕ್ಟ್ ಸಂಬಂಧಪಟ್ಟಾಗೆ? ಸೈಡ್ ಎಫೆಕ್ಟ್ಸ್ ಅಂತ ಏನು ಆಗಲ್ಲ. ಅಂದರೆ ಪ್ರಾಪರ್ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡುವಾಗ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಈ ಕೆಲವ್ರದ್ದು ಏನಾಗಿರುತ್ತೆ ಅಂತಂದರೆ, ಒಂದಷ್ಟು ಈಗ ಮನೆಮದ್ದು ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಮನೆಮದ್ದು ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗಿರುತ್ತೆ ಅಂದರೆ, ನಾನು ಮೊದಲೇ ಹೇಳ್ದಂಗೆ ನಮ್ಮ ಅಜ್ಜಿ ಮಾಡ್ತಿದ್ರಂತ ಮಾಡ್ತಿರ್ತಾರೆ. ಆ ಅಜ್ಜಿ ಏನು ಕಾರಣಕ್ಕೆ ಮಾಡಿದ್ರು, ಅದ್ರದ್ದು ಏನು, ಅವ್ರು ಪ್ರತಿಯೊಂದು ಪ್ಯಾಥಾಲಜಿ ತಿಳ್ಕೊಂಡೇ ಮಾಡಿರ್ತಾರೆ. ಅಜ್ಜಿ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅಜ್ಜಿ ಮಾಡ್ತಿದ್ರಂತ ಅಷ್ಟೇ ನೋಡಿರ್ತೀವಿ. ಅದು ನೋಡ್ಕೊಂಡು ಮಾಡುವಾಗ ಯಾವುದೋ ಕಾರಣಕ್ಕೆ ಇನ್ಯಾವುದೋ ಔಷಧಿ ಕೊಟ್ಟರೆ ಆ ರೀತಿ ಆಗೋ ತೊಂದರೆ ಆಗಿರುತ್ತೆ. ಮತ್ತು ಸೈಡ್ ಎಫೆಕ್ಟ್ಸ್ ಅಂತ ಬಂದರೆ, ಈಗ ಒಂದ್ಸಲಿ ಈಗ ಯಾವುದೋ ಡಾಕ್ಟ್ರ್ ಹತ್ರ, ಈಗ ನಮ್ಮ ಡಾಕ್ಟ್ರ್ ಹತ್ರ ಬಂದ್ರೇ ನಾವು ಔಷಧಿ ಕೊಡ್ತೀವಿ. ಈಗ ಅಲೋಪತಿ ಅವ್ರ ಹತ್ರ ಹೋದ್ರೂ ಆಗುತ್ತೆ, ನಮ್ಮ ಹತ್ರ ಹೋದ್ರೂ ಆಗುತ್ತೆ. ಒಂದ್ಸಲಿ ಬಂದು ಔಷಧಿ ತೊಗೊಂಡಿರ್ತಾರೆ. ನಾವು ಅವ್ರಿಗೇನೋ ಈಗ ಕೂದಲುದ್ರಕ್ಕೆ ಅಂತ ಬಂದಿದ್ರು, ಅವ್ರಿಗೆ ಕೊಟ್ಟಿರ್ತೀವಿ. ಒಂದೊಂದು ಸಲ ಒಂದೊಂದು ಕಾರಣಕ್ಕೆ ಕೂದಲುದುರುತ್ತೆ. ಒಂದೊಂದು ಸಲ ಜ್ವರ ಬಂದರೆ ಈಗ ಒಂದೊಂದು ಔಷಧಿ, ಜ್ವರ ಬಂದರೆ ನಾವು ಕಾಮನಾಗಿ ಒಂದೇ ಔಷಧಿ ಕೊಡಲ್ಲ. ಒಂದೊಂದು ಕಾರಣಕ್ಕೆ ಒಂದೊಂದು ಸಲ ಜ್ವರ ಬಂದಿರುತ್ತೆ. ಆ ಕಾರಣಕ್ಕೆ ನಾವು ಔಷಧಿ ಕೊಟ್ಟಿರ್ತೀವಿ. ಇನ್ನೊಂದು ಸಲ ಜ್ವರ ಬಂದಾಗ ಅವ್ರು ಬಂದು ಕೇಳಬೇಕು, ಈ ರೀತಿ ಆಗಿದೆ, ನಂಗೆ ಏನು ಬೇಕಂತ. ಅವಾಗ ನಾವು ಅದಕ್ಕೆ ತಕ್ಕಂಗೆ ಔಷಧಿ ಕೊಡ್ತೀವಿ. ಆ ರೀತಿ ಮಾಡಲ್ಲ. ಒಂದ್ಸಲ ಈಗ ಜ್ವರ ಬಂತಂತ ಬಂದಾಗ ನಾವು ಔಷಧಿ ಕೊಟ್ಟರೆ, ಮತ್ತೊಂದ್ಸಲ ಜ್ವರ ಬಂದಾಗ ಆ ಔಷಧಿ ಅವರೇ ತೊಗೊಂಡು ಸರಿ ಹೋಗ್ಬಿಡ್ತಾರೆ. ಆದರೆ ಅವಾಗ ಬೇರೆ ಕಾರಣಕ್ಕೆ ಜ್ವರ ಬಂದಿರುತ್ತೆ. ಅದರಿಂದ ಅದು ಬೇರೆ ಅಡ್ಡ ಪರಿಮಾಣ ಆಗ್ಬೋದು. ಅಂದರೆ ತಿಳ್ಕೊಂಡು ಮಾಡಿದ್ರೆ ಆಗಲ್ಲ. ನಾವು ಹೇಳಿರೋ ಟೈಮ್ಗಿಂತ ಬೇರೆ, ಈಗ ನಾವು ಒಂದ್ಸಲಿ ಬಂತು ಕೊಟ್ಟೆ, ಅದನ್ನೇ ವರ್ಷಾನುಗಟ್ಲೆ ತಗೊಳ್ಳೋದು. ಈಗ ನಮಗೆ ತಲೆನೋವಿಗೆ ಔಷಧಿ ಕೊಟ್ವಿ ಅಂತಂದರೆ, ಈಗ ಪ್ಯಾರಾಸಿಟಮಾಲ್ ತೊಗೊಂಡಂಗೆ ತಲೆನೋವು ಬಂದಾಗೆಲ್ಲ ಅದೇ ಔಷಧಿ ತೊಗೊಳ್ಳೋದು. ನಾವು ಒಂದು 3 ತಿಂಗಳು ತೊಗೊಳಕ್ಕೆ ಹೇಳಿರ್ತೀವಿ, ಇಲ್ಲ 1 ತಿಂಗಳಿಗೆ ಹೇಳಿರ್ತೀವಿ, ಮತ್ತೆ ಬನ್ನಿ ಅಂತ ಹೇಳಿರ್ತೀವಿ, ಮತ್ತೆ ಬರಲ್ಲ ಅವರು. ಅದರಿಂದ ಅಡ್ಡ ಪರಿಣಾಮಗಳಾಗಿದೆ. ಓಕೆ, ನಾನೀಗ ತಲೆಯಿಂದ ಮುಡಿವರೆಗೆ ಒಂದಷ್ಟು ಬೇಸಿಕ್ ಕಾಯಿಲೆಗಳ ವಿಚಾರಕ್ಕೆ ಬರ್ತೀನಿ. ಅಂದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ನಾವು ತಕ್ಷಣ ನಮಗೆ ಕಾಣಿಸ್ಕೊಳ್ಳುವಂಥ ಸಮಸ್ಯೆ ಅಂದರೆ ಅದು ಹೇರ್ ಫಾಲ್. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆಗ್ತಿರುತ್ತೆ. ಈಗ ನನಗೂ ಲೇಟಾಗಿ ಶುರುವಾಗಿದೆ. ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ. ಒಂದು ಸಣ್ಣ ವಯಸ್ಸಿಗೆ ಅದು ಶುರುವಾಯಿತು ಅಂದರೆ ಒಂದು ರೀತಿಯಲ್ಲಿ ಜನರಿಗೆ ಹೆಂಗೆ ತಲೆ ಮುಖ ತೋರಿಸೋದು, ಆ ರೀತಿಯೆಲ್ಲ ಆತಂಕ ಶುರುವಾಗುತ್ತೆ. ಒಂದು 2 ಪ್ರಶ್ನೆ, ಅಂದರೆ ಹೇರ್ ಫಾಲ್ಗೆ ಏನು ಕಾರಣ ಮತ್ತು ಅದಕ್ಕೆ ಆಯುರ್ವೇದದಲ್ಲಿರುವಂಥ ಪರಿಹಾರ ಏನು ಅಂತ? ಏರ್ ಫಾಲ್ಗೆ ತುಂಬ ಕಾರಣಗಳಿದ್ದಾವೆ. ನಿದ್ದೆ ಸರಿಗೆ ಮಾಡದೇ ಇರೋದು, ತುಂಬ ಯೋಚನೆ ಮಾಡ್ತಾ ಇರೋದು, ಜೆನೆಟಿಕ್ಕು ಆಗುತ್ತೆ. ಅಂದರೆ ಅದು ತುಂಬ ಪರಿಣಾಮ ಬಿಡಲ್ಲ. ಒಂದಷ್ಟು ಜನಕ್ಕೆ ಜೆನೆಟಿಕ್ಕಿಂದ ಬಂದಿರುತ್ತೆ. ಕೆಲವ್ರಿಗೆ ಅಪ್ಪಂಗೆ ಹೋಗಿದೆ ಅಂತ ಯೋಚನೆ ಮಾಡಿ ಮಕ್ಳಿಗೆ ಹೋಗೋದಿರುತ್ತೆ. ಅಂದರೆ ಅದು ತಲೆಗೆ ತುಂಬ್ಕೊಬಿಟ್ಟಿರುತ್ತೆ. ಅಪ್ಪಂಗೆ ಹೋಗಿದೆ, ನನಗೂ ಹೋಗುತ್ತೆ ಅಂತ ಯೋಚನೆ ಮಾಡಿನೇ ಒಂದಷ್ಟು ಜನಕ್ಕೆ ಹೋಗಿರುತ್ತೆ. ಜೆನೆಟಿಕ್ಕು ಬರುತ್ತೆ, ಆ ರೀತಿ ಬಂದಿರುತ್ತೆ. ಅದು ಕಾರಣ ಆಗಿರುತ್ತೆ. ಸರಿಗೆ ನಿದ್ದೆ ಮಾಡದೇ ಇರೋದು, ಊಟ ಸರಿಗೆ ಮಾಡದೇ ಇರೋದು, ಟೈಮ್ ಊಟ ಮಾಡದೇ ಇರೋದು, ಈ ರೀತಿ ತುಂಬ ಕಾರಣಗಳು ಬರುತ್ತೆ. ಮತ್ತು ವ್ಯಾಯಾಮ ಮಾಡಿಲ್ಲದೆ ಇರೋದು ಏರ್ ಫಾಲಿಗೆ ತೊಂದರೆ ಆಗುತ್ತೆ. ಅತಿಯಾಗಿ ವ್ಯಾಯಾಮ ಮಾಡೋದು ಏರ್ ಫಾಲಿಗೆ ತೊಂದರೆ ಆಗುತ್ತೆ. ಮತ್ತು ಈ ಪೊಲ್ಯೂಷನ್ನು ಕಾರಣ ಆಗ್ಬೋದು. ಕಾರಣ ಆಗುತ್ತೆ. ಈ ಧೂಳು ಬಂದು ತಲೆ ಮೇಲೆ ಕೂತ್ಕೊಳ್ಳೋದು ಕೂಡ ಕಾರಣ ಆಗ್ಬೋದು ಅನ್ಸುತ್ತೆ. ಓಕೆ, ಪರಿಹಾರ ಏನಿದಕ್ಕೆ ಆಯುರ್ವೇದದಲ್ಲಿ? ಅದೇ ಕಾರಣ ತಿಳ್ಕೊಬೇಕು ಫಸ್ಟು. ಈಗ ನಾವು ಈಗ 20 ವರ್ಷ 25 ವರ್ಷ ಹುಡುಗ ಬಂದ ಅಂತಂದರೆ, ನಾವು ಮೊದಲೇ ಹೇಳ್ದಂಗೆ ಅವ್ನು ಪೂರ್ತಿ ಕತೆ ಕೇಳಬೇಕು. ಅವನಿಗೆ ಫಸ್ಟ್ ಏನಾಗಿತ್ತು ಅದೆಲ್ಲ. ಕೆಲವ್ರು ಏನು ಮಾಡಿರ್ತಾರೆ, ಒಂದು 15-16 ವರ್ಷಕ್ಕೆ ಹೇರ್ ಡೈಗಳು ಜಾಸ್ತಿ ಯೂಸ್ ಮಾಡೋದು, ಕಲರ್ಸ್ ಜಾಸ್ತಿ ಯೂಸ್ ಮಾಡೋದು, ಏನೇನೋ ಸ್ಟೈಲ್ ಮಾಡೋಕ್ಕೆ ಹೋಗೋದು ಮಾಡಿರ್ತಾರೆ. ಅದರಿಂದ ಏರ್ ಫಾಲ್ ಆಗಿರುತ್ತೆ. ಇಲ್ಲ ನಿದ್ದೆ ಸರಿಗೆ ಮಾಡ್ತಿರಲ್ಲ. 20 ವರ್ಷ ಬಂದರೆ ಅವ್ರಿಗೆ ಎಕ್ಸಾಮ್ಸ್ ಇರುತ್ತೆ,
ಓದೋದು ಜಾಸ್ತಿ ಇರುತ್ತೆ. ಅವಾಗ ನಾವು ಓದ್ತಾ ಇದ್ರೆ ಬೆಳಗ್ಗೆಯಿಂದ ಓದ್ತಿದ್ದಾರೆ ಅಂತಂದರೆ ಸಂಜೆ ರಿಲ್ಯಾಕ್ಸ್ ಮಾಡೋದು, ಇಷ್ಟೊತ್ತು ನಿದ್ದೆ ಮಾಡಲೇಬೇಕು ನೀನು, ಅದು ಅಥವಾ ತುಂಬ ತುಂಬ ತಲೆನೋವು ಬರ್ತಿರುತ್ತೆ ಅವ್ರಿಗೆ. ತಲೆನೋವು ಒಂದಷ್ಟು ಪರ್ಟಿಕ್ಯುಲರ್ ಔಷಧಿ ಇರುತ್ತೆ, ಅದನ್ನು ಎಣ್ಣೆ ಮಾಡಿ ಅದರಿಂದ ತಲೆ ಕಟ್ಕೊಳ್ಳಿ ಅಂತ ಹೇಳ್ತೀವಿ ಕೆಲವ್ರಿಗೆ. ಕೆಲವ್ರು ಅಂದರೆ ನಾವು ದೋಷಗಳಿರುತ್ತೆ, ವಾತ ಪಿತ್ತ ಕಫ ಅಂತ. ವಾತ ದೋಷ ಹೆಚ್ಚು ಕಮ್ಮಿ ಆದ್ರೂ ಏರ್ ಫಾಲ್ ಆಗುತ್ತೆ, ಪಿತ್ತದಿಂದ ಆದ್ರೂ ಏರ್ ಫಾಲ್ ಆಗುತ್ತೆ, ಕಫದಿಂದ ಆದರೂ ಏರ್ ಫಾಲ್ ಆಗುತ್ತೆ. ಆದರೆ ಪ್ರತಿಯೊಂದಕ್ಕೂ ಬೇರೆ ಥರ ಇರುತ್ತೆ. ವಾತದಿಂದ ಏನಾದರೂ ಆದರೆ ಅಂದರೆ ಅವ್ರು ನಿದ್ದೆ ಸರಿಗೆ ಮಾಡಿಲ್ಲ ಅಂತಂದರೆ, ಅಂದರೆ ಪೊಲ್ಯೂಷನಿಂದ ಆದರೆ ಅದು ವಾತಕ್ಕೆ ಹೋಗುತ್ತೆ. ಆವಾಗ ವಾತನ ಕಡಿಮೆ ಮಾಡೋಂಥದ್ದು ಅಂದರೆ ಆಯಿಲ್ ಮಸಾಜ್ ಮಾಡೋದು, ಆ ರೀತಿ ಔಷಧಿಗಳನ್ನ ಹೇಳ್ತೀವಿ. ಈಗ ಪಿತ್ತದಿಂದ ಅಂತಂದರೆ ಇಂಡೈಜೆಷನಿಂದ ಅಂದರೆ ಪಿತ್ತ ಜಾಸ್ತಿ ಆಗೋದು, ಅಥವಾ ಹೀಟ್ ಇರೋ ಕಡೆ ಜಾಸ್ತಿ ಕೆಲಸ ಮಾಡೋದು, ಹೆಲ್ಮೆಟ್ನ ಜಾಸ್ತಿ ಬಳಸ್ತಿರ್ತಾರೆ ಕೆಲವರು, ಅದರಿಂದ ಆಗೋದು. ಆ ಥರದಿಂದ ಆಗಿದ್ದಾಗ ಪಿತ್ತ ಕಡಿಮೆ ಆಗೋವಂಥದ್ದು ತಂಪಾಗುವಂಥ ಔಷಧಿಗಳನ್ನ ಕೊಡ್ತೀವಿ. ಕಫದಿಂದ ಆದರೆ ಅದು ತುಂಬ ತಿನ್ನೋದು, ಆಚೆ ಏನಾದರೂ ತಿಂದು ಎಣ್ಣೆ ಜಾಸ್ತಿ ತಿನ್ನೋದು, ಆ ರೀತಿಯಾಗ ಅವ್ರಿಗೆ ಡೈಜೆಷನ್ ಮಾಡೋಕೆ ಹೇಳ್ತೀವಿ, ಫುಡ್ಡನ್ನ ಸರಿ ಮಾಡ್ಕೊಳಕ್ಕೆ ಹೇಳ್ತೀವಿ. ಆ ರೀತಿ ಅವರು ಕಾರಣಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಚೇಂಜ್ ಮಾಡ್ತೀವಿ. ಓಕೆ, ನಿಮ್ಮಲ್ಲಿ ಬಂದರೆ ಅದಕ್ಕೊಂದು ಪರಿಹಾರ ಇದೆ. ಹಾಗಾದರೆ ಆರಾಮಾಗಿ ನಂಬ್ಕೊಂಡು ಜನ ಬರ್ಬೋದು ಹಾಗಾದ್ರೆ ಅಲ್ಲಿಗೆ. ಓಕೆ, ಮತ್ತೊಂದು ಸರ್ವೇ ಸಾಮಾನ್ಯ ಕಾಡುವಂಥ ಸಮಸ್ಯೆ ಅಂದರೆ ಗ್ಯಾಸ್ಟ್ರಿಕ್. ಬಹುತೇಕ ಎಲ್ರಿಗೂ ಕೂಡ ಇರುತ್ತೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶುರುವಾಗಕ್ಕೆ ಇದಾಗ್ಬಿಡುತ್ತೆ, ಎದೆ ಉರಿ ಬರುತ್ತೆ, ಹೊಟ್ಟೆ ಒಂಥರ ಉಬ್ಬರ ಬಂದಂಗೆ ಆಗುತ್ತೆ, ಇಡೀ ಮೈ ಕೈಯೆಲ್ಲ ನೋವು ಬಂದಂಗೆ ಆಗುತ್ತೆ. ಏನು ಮೂಲ ಕಾರಣ ಏನು ಗ್ಯಾಸ್ಟ್ರಿಕ್ಕಿಗೆ? ಇದು ಪರಿಹಾರ ಏನು? ಮತ್ತೆ ಗ್ಯಾಸ್ಟ್ರಿಕ್ಗೆ ಅಂತಂದರೆ ನೀವು ಹೇಳಿದ್ರಿ ಹೊಟ್ಟೆ ಉಬ್ಬರ ಬರ್ತಿದೆ ಅಂತ. ಈಗ ನಾವು ಬೆಳಗ್ಗೆ ಊಟ ಮಾಡಿರ್ತೀವಿ, ಏನೋ ತಿಂದಿರ್ತೀವಿ, ನಾವು ಮಧ್ಯಾಹ್ನ 1 ಗಂಟೆ ಆದ ತಕ್ಷಣ ಮತ್ತೆ ಊಟ ಮಾಡ್ತೀವಿ. ನಾವು ಬೆಳಗ್ಗೆ ಏನು ತಿಂದಿರ್ತೀವಿ, ಈಗ 1 ಗಂಟೆ ಆದ ತಕ್ಷಣ ನಮ್ಗೆ ಹಸಿವಾಗ್ತಿದ್ಯಾ, ನಿಜವಾಗ್ಲೂ ಹಸಿವಾಗಿದೆಯಾ, ಅದು ನೋಡ್ಕೊಂಡು ಊಟ ಮಾಡಬೇಕು. ತುಂಬ ಟೈಮ್ ನಾವು ಮಾಡಲ್ಲ. ಅಂದರೆ ನಮ್ಗೆ ಲಂಚ್ ಬ್ರೇಕ್ 1 ಗಂಟೆಗೆ ಸಿಕ್ಕಿದೆ, ನಾವು ಅವಾಗ ಊಟ ಮಾಡಬೇಕು, ಅದಷ್ಟೇ ತಲೆಯಲ್ಲಿರುತ್ತೆ. ನಾವು ಊಟ ಟೈಮ್ನ ನಾವು ನಾಲ್ಗೇನು ಕೇಳ್ತೀವಿ, ಅಷ್ಟು ಹೊಟ್ಟೆನ ಕೇಳೋದೇ ಇಲ್ಲ. ಮೊದಲಾಗಿ ನಾವು ಹೊಟ್ಟೆ ಜೊತೆ ಮಾತಾಡಬೇಕು. ಹೊಟ್ಟೆ ಜೊತೆ ಹೆಂಗೆ ಮಾತಾಡೋದು, ಹಸುವಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ನಾವು ಬೆಳಗ್ಗೆ ಊಟ ಮಾಡಿರ್ತೀವಿ, ಮಧ್ಯಾಹ್ನ ಊಟ ಟೈಮ್ ಬಂತು, ಆವಾಗ ಊಟಕ್ಕಿಂತ ಮುಂಚೆ ಒಂದು ಲೋಟ ಅಥವಾ ಅರ್ಧ ಲೋಟ ನೀರು ಕುಡಿಬೇಕು. ನೀರು ಕುಡಿದಾಗ ಒಂದು ತೇಗ್ ಬರುತ್ತೆ, ಖಾಲಿ ಹೊಟ್ಟೆಲಿ ನಾವು ನೀರು ಕುಡಿದಾಗ ತೇಗ್ ಬಂದಾಗ ಕ್ಲಿಯರ್ ತೇಗ್ ಬರಬೇಕು. ಅಂದರೆ ಬೆಳಗ್ಗೆ ತಿಂದಿದ್ದು ಅಗ್ಲಾಗಲಿ ಅದರದ್ದು ಸ್ಮೆಲ್ ಆಗಲಿ ನಮಗೆ ಬರಬಾರ್ದು. ಆವಾಗ ನಾವು ತಿಂದಿರೋದು ಪೂರ್ತಿ ಕೆಳಗೆ ಹೋಗಿದೆ, ಜೀರ್ಣ ಆಗಿದೆ ಅಂತ ಅರ್ಥ. ಆವಾಗ ನಾವು ನೆಕ್ಸ್ಟ್ ಮೀಲ್ ತೊಗೋಬೋದು. ಆದರೆ ತುಂಬ ಟೈಮ್ ನೀವೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಬೆಳಗ್ಗೆ ತಿಂದಿರ್ತೀರಾ, 1 ಗಂಟೆಗೆ ನೀವು ಊಟ ಟೈಮ್ ನೀವು ನೀರು ಕುಡಿದ್ರೆ ಬೆಳಗ್ಗೆ ತಿಂಡಿ ಹೋಗೇ ಇರಲ್ಲ, ಅದ್ರದ್ದು ಹಗಲು ಬರ್ತಿರುತ್ತೆ ಅಥವಾ ಅದ್ರ ಸ್ಮೆಲ್ ಬರ್ತಿರುತ್ತೆ. ಅವಾಗ ನಾವು ಊಟ ಮಾಡಬಾರ್ದು, 1 ಟೈಮ್ ಸ್ಕಿಪ್ ಮಾಡಬೇಕು. ಇಲ್ಲ ಅದಕ್ಕೆ ಸ್ವಲ್ಪ ಏನಾದರೂ ಲಿಕ್ವಿಡ್ ತೊಗೋಬೇಕು, ಅವಾಗ ಅದು ಈಸಿಯಾಗಿ ಹೋಗ್ಬಿಡುತ್ತೆ. ಈಗ ಟೈಮ್ ಆಗಿಲ್ಲ, ನಂಗೆ ಲಂಚ್ ಬ್ರೇಕ್ ಇಷ್ಟ ಇದೆ, ಮತ್ತು ನಾನು ಊಟ ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ಏನೋ ತಿನ್ಬೇಕಂತಂದರೆ ಕಡಿಮೆ ತಿನ್ಬೇಕು ಅಟ್ಲೀಸ್ಟ್. ಆ ರೀತಿ ಮಾಡಿದಾಗ ಈ ರೀತಿ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಲ್ಲ. ಇದು ಮೊದಲನೇ ಕಾರಣ ಆಗಿರುತ್ತೆ. ಇದೊಂದನ್ನು ಸರಿ ಮಾಡ್ಕೊಂಡ್ರೆ ಗ್ಯಾಸ್ಟ್ರಿಕ್ಸ್ ಆಗಲ್ಲ. ಮತ್ತು ಊಟದಲ್ಲಿ ಈಗ ತುಪ್ಪ ಕಡಿಮೆ ಬಳಸ್ತಿರ್ತಾರೆ. ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ತುಪ್ಪ ಬಳಸ್ತಾನೆ ಇರಲ್ಲ. ತುಪ್ಪ ಬೇಕಾಗಿರುತ್ತೆ. ಈಗ ತುಪ್ಪ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಅದು ಒಳ್ಳೆ ಕೊಲೆಸ್ಟ್ರಾಲ್ನ ಕೊಡುತ್ತೆ, ಮತ್ತು ಅಗ್ನಿನ ಇಂಪ್ರೂವ್ ಮಾಡುತ್ತೆ. ಅಗ್ನಿ ನಮ್ಮ ದೇಹಕ್ಕೆ ತುಂಬ ಮುಖ್ಯ. ಅಗ್ನಿಯಿಂದನೇ ತುಂಬ ಆಯುವರ್ಣ ಅಂದರೆ ವರ್ಣ ಪ್ರಭಾ, ನಮ್ಮದು ಮುಖದ ಕಳೆ ಹೆಚ್ಚು ಮಾಡುತ್ತೆ. ಅದು ಪ್ರತಿಯೊಂದಕ್ಕೂ ಅಗ್ನಿ ಬೇಕಾಗುತ್ತೆ. ಆ ಅಗ್ನಿ ಹ್ಯಾಂಪರ್ ಆದಾಗ ಈ ರೀತಿ ಗ್ಯಾಸ್ಟ್ರೈಟಿಸ್ ತೊಂದರೆ ಆಗುತ್ತೆ. ಫಸ್ಟು ಮೇಲೆ ಗೊತ್ತಾಗುತ್ತೆ, ಅದೇ ತೇಗ್ ಬರೋದು ಆ ರೀತಿಯಲ್ಲಿ ಆಗುತ್ತೆ. ಆಮೇಲೆ ಕಾನ್ಸ್ಟಿಪೇಷನ್ ತೊಂದರೆ ಆಗುತ್ತೆ. ಅಟ್ಲೀಸ್ಟ್ ನಾವು ಮೇಲ್ಗಡೆ ಆದಾಗ ಗೊತ್ತಾಗಿಲ್ಲ, ನೆಕ್ಸ್ಟ್ ಬೆಳಗ್ಗೆ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ, ಅವಾಗಾದರೂ ಎಚ್ಚೆತ್ಕೋಬೇಕಾಗುತ್ತೆ. ನಮ್ಮ ದೇಹ ನಮಗೆ ತುಂಬ ಸಿಗ್ನಲ್ಸ್ ಕೊಡುತ್ತೆ, ಅದನ್ನ ನೋಡ್ಕೊಂಡು ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ, ಆದರೂ ಬೆಳಗ್ಗೆ ಮೋಷನ್ ಹೋಗಿರಲ್ಲ, ಆದರೂ ತಿಂಡಿ ಟೈಮ್ ನಾವು ಕರೆಕ್ಟಾಗಿ 9 ಗಂಟೆಗೆ ತಿಂಡಿ ತಿಂತೀವಿ. ಅಟ್ಲೀಸ್ಟ್ ಅವಾಗ ಎತ್ತೆಚ್ಕೊಂಡು, ಇವಾಗ ನಾವು ಕಾನ್ಸ್ಟಿಪೇಷನ್ ಆಗಿದೆ, ನಾನು ಇವತ್ತು ಮೋಷನ್ ಪಾಸ್ ಮಾಡಿಲ್ಲ, ಅದು ಪಾಸ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಅಟ್ಲೀಸ್ಟ್ ಇವಾಗ ಒಂದು ಸ್ಕಿಪ್ ಮಾಡೋಣ, ನೀರು ಚೆನ್ನಾಗಿ ಕುಡಿಯೋಣ, ಮೋಷನ್ ಪಾಸ್ ಆಗೋ ತನಕ ವೇಟ್ ಮಾಡೋಣ, ಆಮೇಲೆ ತಿಂಡಿ ತಿನ್ನೋಣ. ಆ ರೀತಿ ಯೋಚನೆ ಮಾಡಿದ್ರು ಅಟ್ಲೀಸ್ಟ್ ಅವಾಗ ಸ್ವಲ್ಪ ಮುಂದೆ ಆಗೋ ತೊಂದರೆ ನಿಲ್ಲಿಸ್ಬೋದು. ಆವಾಗಲೂ ಮಾಡಿದೆ ದಿನ ಅದೇ ರೀತಿ ಆದಾಗ 1 ದಿನ 2 ದಿನಕ್ಕಾದರೆ ದೇಹ ತಡ್ಕೊಳ್ಳುತ್ತೆ. ದಿನ ಅದೇ ರೀತಿ ಆದಾಗ ಬೇರೆ ಅಡ್ಡ ಪರಿಮಾಣಗಳಾಗಿ ಗ್ಯಾಸ್ಟ್ರೈಟಿಸ್ ಆಗೋದು, ಅಲ್ಸರ್ಸ್ ಆಗೋದು ಈ ರೀತಿ ಜಾಸ್ತಿ ಆಗುತ್ತೆ. ಮತ್ತು ಪ್ರಮಾಣ ಅಷ್ಟೇ ಅಲ್ಲ, ನಾವೇನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಫ್ರೈಡ್ ತಿನ್ನೋದು, ಇವಾಗ ಎಲ್ಲ ಆಫೀಸಿಗೆ ಹೋಗೋರು ಇರೋದ್ರಿಂದ ಫ್ರೈಡ್ ಐಟಮ್ಸೇ ಜಾಸ್ತಿ. ಚಿತ್ರಾನ್ನ ಬರೀ ಬಾಕ್ಸ್ಗೆ ಜಾಸ್ತಿ ಏನು ಮಾಡಿದ್ದೀರಾ ಅಂದರೆ ಚಿತ್ರಾನ್ನ, ಹುಳಿಯನ್ನ, ಎಗ್ ಫ್ರೈಡ್ ರೈಸು, ಆ ರೀತಿ ಫ್ರೈಡ್ ರೈಸು, ವೆಜಿಟೇಬಲ್ ಫ್ರೈಡ್ ರೈಸು, ಅದರಲ್ಲೇ ಬೇರೆ ಬೇರೆ ಥರ ಫ್ರೈಡ್ ರೈಸ್ ಮಾಡಿ ಅದನ್ನೇ ತಿನ್ನೋದು, ಫ್ರೈಡ್ ಮಾಡಿರೋ ತಿನ್ನೋದು, ಮೆಣಸಿನ್ಕಾಯಿ ಜಾಸ್ತಿ ತಿನ್ನೋದು. ಆ ರೀತಿ ತಿನ್ನೋದ್ರಲ್ಲೂ ಕೂಡ ಏನೇನು ತಿನ್ಬೇಕು ಅದನ್ನು ನೋಡ್ಕೊಂಡು ತಿಂದರೆ ಸರಿ ಹೋಗಿ. ಓಕೆ, ಇನ್ನೊಂದು BP, ಶುಗರ್ ಸರ್ವೇ ಸಾಮಾನ್ಯವಾಗಿ ತುಂಬ ಜನರಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ, ಹೇಗೆ?
ಬಿ ಪಿ ಶುಗರ್ಗೆ ಅಂದರೆ ನಾವು ಬಿ ಪಿ ಶುಗರ್ ಅಂತ ಕರೆಯಲ್ಲ, ಬೇರೆ ರೀತಿ ಪರಿಹಾರ ಸಿಗುತ್ತೆ. ನಾವು ಶುಗರ್ಗೆ ಪ್ರಮೇಹ ಅಂತ ಕರಿತೀವಿ. ಈಗ ಪ್ರಮೇಹನೂ ಅಷ್ಟೇ, ಅಂದರೆ ಅದು ಸ್ಟೇಜಸ್ ಇರುತ್ತೆ. ಈಗ ಟೈಪ್ಸ್ ಇರುತ್ತೆ, 20 ಟೈಪ್ಸ್ ಪ್ರಮೇಹ ಇದ್ದಾವೆ ನಮ್ಮ ಹತ್ರ. ಅಂದರೆ ಒಂದೇ, ಈಗ ಡಯಾಬಿಟೀಸ್ ಅಂದರೆ ಟೈಪ್ 1 ಟೈಪ್ 2 ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ 20 ಟೈಪ್ಸ್ ಇದ್ದಾವೆ. 20 ಟೈಪ್ಸ್ ಅಂದರೆ ಪ್ರತಿಯೊಂದಕ್ಕೂ ಯಾವ ಟೈಪ್ ಅಂತ ನೋಡಿಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಅದರಲ್ಲೂ ವಾತದಲ್ಲಿ 10, ಪಿತ್ತದಲ್ಲಿ 6, ಕಫದಲ್ಲಿ 4, ಅಂದರೆ ಆ ರೀತಿ. ಸಾರಿ ತಪ್ಪು ಹೇಳಿದೆ ನಾನು. ಕಫದಲ್ಲಿ ಜಾಸ್ತಿ ಇರುತ್ತೆ. ನಾನು ಬರೀ ಟೈಪ್ಸ್ ಅಂತ ಹೇಳ್ತೀನಿ ಅಷ್ಟೇ. 20 ಟೈಪ್ಸ್ ಇರುತ್ತೆ. ಅದನ್ನ ನೋಡಿಕೊಂಡು ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ ಓಕೆ. ಬಿ ಪಿಗೂ ನಿಮ್ಮಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇರುತ್ತೆ. ಓಕೆ. ಇನ್ನು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಅಂತ ಬಂದಾಗ ಮೊಣಕಾಲು ನೋವು ಅಂತ ಹೇಳ್ತೀವಿ, ನಿದ್ರಾಹೀನತೆಯ ಸಮಸ್ಯೆ ತುಂಬ ಜನ ಕಾಡ್ತಿರುತ್ತೆ. ಅದಕ್ಕೂ ಹಾಗಾದರೆ ಆಯುರ್ವೇದವನ್ನು ನಂಬಿಕೊಂಡು ಬರಬಹುದು, ಟ್ರೀಟ್ಮೆಂಟ್ ಸಿಗುತ್ತೆ ಹಾಗಾದರೆ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ಆಯುರ್ವೇದಕ್ಕೆ ಸಂಬಂಧಪಟ್ಟಾಗ? ಎಷ್ಟರ ಮಟ್ಟಿಗೆ ಜನ ಆಯುರ್ವೇದವನ್ನು ನಂಬಿ ಟ್ರೀಟ್ಮೆಂಟ್ ತಗೊಳ್ಬೋದು, ಎಷ್ಟರ ಮಟ್ಟಿಗೆ ಸದ್ಯ ರೂಢಿಯಲ್ಲಿ ಇದೆ, ನಿಮಗೆ ಯಾವ ರೀತಿಯಾಗಿ ಪೇಷಂಟ್ಸ್ಗಳ ಕಡೆಯಿಂದ ಪ್ರತಿಕ್ರಿಯೆ ಬರ್ತಾ ಇರುತ್ತೆ ಅಂತ? ಪೇಷಂಟ್ಸ್ ಒಂದ್ಸಲ ಬಂದು ಆಯುರ್ವೇದನ ನಂಬಿ ಟ್ರೀಟ್ಮೆಂಟ್ ತೊಗೊಂಡವ್ರು ಮತ್ತೆ ವಾಪಸ್ ಹೋಗಲ್ಲ. ಅವ್ರು ಮತ್ತೆ ಏನೇ ತೊಂದರೆ ಆದರೂ ಆಯುರ್ವೇದಕ್ಕೆ ಬರ್ತಾರೆ. ಅಷ್ಟು ಆಯುರ್ವೇದ ಇದೆ. ಆದರೆ ಬರೋ ತನಕ ಕಷ್ಟ ಅಷ್ಟೇ ಆಯುರ್ವೇದಕ್ಕೆ ಬಂದವ್ರು ಯಾರೂ ವಾಪಸ್ ಹೋಗಲ್ಲ. ಅಂದರೆ ಅವ್ರಿಗೆ ಸರಿ ಟ್ರೀಟ್ಮೆಂಟ್ ಸಿಕ್ಕದೆ, ಅವ್ರಿಗೆ ಒಳ್ಳೆ ಡಾಕ್ಟರ್ ಸಿಕ್ಕಿಲ್ಲ ಅಂತಂದರೆ, ಅಥವಾ ಅವರು ಸರಿಯಾಗಿ ಅದನ್ನು ಮಾಡ್ಕೊಂಡು ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಿಲ್ಲ ಅಂದರೆ, ಆ ರೀತಿ ಓದೋರು ಇರ್ತಾರಷ್ಟೇ. ಡಾಕ್ಟರ್ ಹೇಳಿದ್ದನ್ನು ಸರಿಯಾಗಿ ಫಾಲೋ ಮಾಡಿ ಅವ್ರಿಗೆ ಸರಿಯಾಗಿ ಡಾಕ್ಟ್ರು ಸಿಕ್ಕಿರೋರು ಒಂದು ಸಲ ವಾಸಿ ಆದವ್ರು ಬೇರೆ ಕಡೆ ಹೋಗಲ್ಲ. ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾವು ಏನೇ ಔಷಧಿ ಕೊಟ್ಟರು ಟ್ರೀಟ್ಮೆಂಟು ಕೂಡ ತುಂಬ ಹಿಂಸೆ ಅನಿಸಲ್ಲ. ಈಗ ನಾವು ಔಷಧಿ ತಗೊಳ್ಳಿ, ಪಥ್ಯ ಮಾಡೋಕೆ ಹೇಳಿ, ಅದನ್ನು ಅವ್ರು ಖುಷಿಯಿಂದ ಮಾಡಬೇಕು. ನಾವೇನೋ ಒಂದು ಫಾಲೋ ಮಾಡೋಕೆ ಹೇಳ್ತೀವಿ. ಈಗ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ನಾನು ಪ್ರತಿಯೊಬ್ಬರು ಬರೋರಿಗೆ ಟ್ರೀಟ್ಮೆಂಟ್ ಜೊತೆಗೆ ಯೋಗ ಏನೇನು ಮಾಡಬೇಕಂತ ಬರೆದಿರ್ತೀನಿ. ಆದರೆ ಕೆಲವ್ರಿಗೆ ಯೋಗ ಮಾಡೋಕ್ಕೆ ಇಷ್ಟ ಇರಲ್ಲ, ಅವ್ರಿಗೆ ಜಿಮ್ಗೆ ಹೋಗೋದೇ ಇಷ್ಟ ಇರುತ್ತೆ. ಆವಾಗ ನಾವು ಅವ್ರಿಗೆ ಬಾಡಿ ಅಂತ ಬಲವಂತವಾಗಿ ಮಾಡ್ಸೋಕ್ಕಾಗಲ್ಲ. ಅವ್ರು ಏನೇ ಮಾಡಿದ್ರು ಖುಷಿಯಿಂದ ಮಾಡಬೇಕು. ಈಗ ನಾವು ಇದನ್ನು ತಿನ್ನಬೇಡಿ ಅಂತ ಹೇಳಿದ್ರೆ, ಅದನ್ನು ಅವರು ನನಗೆ ತೊಂದರೆ ಆಗ್ತಿದೆ, ನಾನು ಸರಿ ಮಾಡ್ಕೋಬೇಕು ಅಂತ ಖುಷಿಯಿಂದ ಅದನ್ನು ತಿನ್ನಬೇಕು. ಇದು ಈ ಟೈಮ್ ನಿಂತರೆ ಸಾಕಪ್ಪ, ಯಾಕಾದರೂ ತಗೊಳ್ತಿದ್ದೀನಪ್ಪ ಅಂತ ಬೈಕೊಂಡು ತಿಂದರೆ, ಅಥವಾ ನಾನು ಏನೋ ಯೋಗ ಪ್ರಾಕ್ಟೀಸ್ ಮಾಡಿ ಅಂತಂದರೆ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ನೋಡ್ಕೊಂಡು ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಸಿಗಲ್ಲ. ನಾವು ಏನಕ್ಕೆ ಮಾಡ್ತಿದ್ದೀವಿ, ಅವ್ರು ಏನಕ್ಕೆ ಹೇಳಿದ್ದಾರೆ, ಇದರಿಂದ ನನಗೇನು ಮುಂದೆ ಒಳ್ಳೇದಾಗುತ್ತೆ, ಆ ರೀತಿ ಪ್ರತಿಯೊಂದಕ್ಕೂ ಗೌರವ ಕೊಟ್ಟು, ಔಷಧಿಗೂ ಗೌರವ ಕೊಡಬೇಕು, ಆಹಾರಕ್ಕೂ ಗೌರವ ಕೊಡಬೇಕು, ಅವ್ರು ಮಾಡ್ತಿರೋ ಯೋಗಕ್ಕೂ ಗೌರವ ಕೊಡಬೇಕು. ಗೌರವ ಕೊಟ್ಕೊಂಡು ಭಕ್ತಿಯಿಂದ ಮಾಡಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ. ಅವ್ರು ಅದನ್ನು ಟ್ರೀಟ್ಮೆಂಟ್ನು ಕೂಡ ಎಂಜಾಯ್ ಮಾಡ್ಬೋದು. ಓಕೆ, ನಂದು ಈ ಎಪಿಸೋಡ್ನಲ್ಲಿ ನಂದು ಕೊನೆಯ ಪ್ರಶ್ನೆ, ತುಂಬ ಜನರಿಗೆ ಇರೋ ಸಮಸ್ಯೆ, ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಆಯುರ್ವೇದದಲ್ಲಿ ಇದಕ್ಕೇನಾದರೂ ಪರಿಹಾರ ಇದೆಯಾ ಎನ್ನುವ ರೀತಿಯಲ್ಲಿ, ಅಥವಾ ಆಯುರ್ವೇದ ಪರಿಹಾರ ಏನಾದರೂ ಹೇಳಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನರಿಗೆ ನಿದ್ರೆ ಸಮಸ್ಯೆ ಕಾಡ್ತಾ ಇರುತ್ತೆ. ರಾತ್ರಿ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಆದರೂ ನಿದ್ರೆ ಬರದೆ ಒದ್ದಾಡ್ತಿರ್ತಾರೆ. ಏನಾದರೂ ಇದೆಯಾ, ಏನಾದರೂ ಇಂಥದ್ದು ಫಾಲೋ ಮಾಡಿದ್ರೆ ನಿಮಗೆ ತಕ್ಷಣ ನಿದ್ರೆ ಬರುತ್ತೆ ಅನ್ನೋ ರೀತಿಲಿ? ನಾನು ಫಸ್ಟ್ ಹೇಳೋದಂತಂದರೆ, ನಿದ್ರೆ ಬರಲ್ಲ ಅಂತಿರ್ತಾರೆ, ತುಂಬ ಹೊತ್ತು ಫೋನ್ ನೋಡ್ತಿರ್ತಾರೆ ಅವರು. ಈಗ 10 ಗಂಟೆಗೆ ಬೆಡ್ಗೆ ಹೋಗ್ತಾರೆ ಅಷ್ಟೇ, ಆದರೆ ಅವ್ರು ಕಣ್ಣು ಮುಚ್ಚೋದು 12 ಗಂಟೆ ಆಗುತ್ತೆ. ಒಂದು 2 ನಿಮಿಷ ಕಣ್ಣು ಮುಚ್ತಾರೆ ಅಷ್ಟೇ. ಅವ್ರು ಟೈಮೇ ಕೊಡಲ್ಲ ದೇಹಕ್ಕೆ. ಅಂದರೆ ಒಂದು ಸೆಟ್ಲ್ ಆಗಬೇಕಲ್ವ. ಈಗ ಪೂರ್ತಿ ಆಫೀಸ್ ಆಫ್ ಆಗಬೇಕಂತಂದರೆ ಎಲ್ಲ ಲೈಟು ಆಫ್ ಆಗಬೇಕು, ಅವಾಗ ಅಷ್ಟೇ ಕತ್ಲೆ ಆಗೋದು. ಯಾವುದೋ ಮಿಷಿನ್ ಆಫ್ ಆಗಬೇಕಾದ್ರೂ ಅಷ್ಟೇ, ಎಲ್ಲ ಇಂಜಿನ್ಗಳು ಆಫ್ ಆಗಬೇಕಾಗುತ್ತೆ. ಅವ್ರು ಟೈಮೇ ಕೊಡಲ್ಲ ಆಫ್ ಆಗೋಕ್ಕೆ. ಒಂದು 2 ನಿಮಿಷ ನೋಡ್ತಾರೆ, ನಿದ್ದೆ ಬಂದಿಲ್ಲ ಅಂದರೆ ಫೋನ್ ನೋಡೋಕೆ ಶುರು ಮಾಡಿಬಿಡ್ತಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವ್ರು ಮತ್ತೆ ಅದು ಕ್ಲೋಸ್ ಮಾಡೋಕೆ ಅರ್ಧ ಗಂಟೆ 1 ಗಂಟೆ ಆಗಿಬಿಡುತ್ತೆ. ಆಮೇಲೆ ಬಂದು ನಮ್ಮ ಹತ್ರ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾರೆ. ನಾವು ಫಸ್ಟ್ ಹೇಳೋದು ಫೋನ್ ಪಕ್ಕಕ್ಕೆ ಇಡಿ ಅಂತ. ನೀವು 10 ಗಂಟೆಗೆ ನಿಮ್ಗೆ ಮಲ್ಕೋ ಟೈಮ್ ನೀವು ಇಟ್ಟಿದ್ದೀರಾ ಅಂತಂದರೆ 10 ಗಂಟೆಗಿಂತ ಮುಂಚೆ ಯಾರು ಮಲ್ಕೊಳ್ಳಲ್ಲ. ಅಟ್ಲೀಸ್ಟ್ 10 ಗಂಟೆ 11 ಗಂಟೆವರೆಗೆ ಅದು ಅಷ್ಟರೊಳದ್ರು ಮಲ್ಕೊಳ್ಳೇಬೇಕಂತ ಹೇಳ್ತೀನಿ. ಮಲ್ಕೊಂಡ್ಮೇಲೆ ಫೋನ್ ಪಕ್ಕಕ್ಕೆ ಇಡಬೇಕು. ಸ್ವಿಚ್ ಆಫ್ ಮಾಡೋಕ್ಕೆ ಆಗಲ್ಲ ಅಂದರೂ ಅಟ್ಲೀಸ್ಟ್ ಸೈಲೆಂಟ್ ಮಾಡಿ ಪಕ್ಕದಲ್ಲಿ ಫೋನ್ ಇಡಬೇಕು, ಕಣ್ಣು ಮುಚ್ಚಬೇಕು. ಹಾಗೂ ನಿದ್ದೆ ಬರ್ತಿಲ್ವಾ, ಬೇರೆ ಎಲ್ಲ ಬೆಳಗ್ಗೆಯಿಂದ ಏನೇನಾಗಿದೆ, ನಾಳೆ ಏನು ಮಾಡಬೇಕು ಅನ್ನೋದ್ರ ಚಿಂತೆನ ಒಂದಷ್ಟು ಜನ ಮಾಡ್ತಿರ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ದೇಹಕ್ಕೆ ಟೈಮ್ ಕೊಡಬೇಕು. ಅದು ಬೇರೆ ಎಲ್ಲ ಫ್ರೆಂಡ್ಸು, ಕೆಲಸ ಎಲ್ಲದಕ್ಕಿಂತ ಮುಖ್ಯ ನಮ್ಮ ದೇಹ. ಅದು ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಾವು ಅದ್ರ ಜೊತೆ ಮಾತಾಡಲ್ಲ, ಟೈಮ್ ಕೊಡಲ್ಲ. ನಾವು ಮೊದಲು ಅದ್ರ ಜೊತೆ ಮಾತಾಡಬೇಕು. ಹೆಂಗೆ ಮಾತಾಡೋದು, ಫಸ್ಟ್ ಮಲ್ಕೊಂಡು ಕಣ್ಣು ಮುಚ್ಚಿಬಿಟ್ಟು ಮೊದಲು ಪೂರ್ತಿ ನಮ್ಮದು ಕೆಳಗಡೆಯಿಂದ ನಮ್ಮದು ಹೆಬ್ಬೆರಳು ಫಸ್ಟ್ ಬರುತ್ತೆ, ಹೆಬ್ಬೆರಳಿನಿಂದ ಅದ್ರ ಜೊತೆ ಮಾತಾಡಬೇಕು. ಹೆಬ್ಬೆರಳು ಮಾತ್ರ ಗಮನ ಕೊಡಬೇಕು. ಅದಕ್ಕೆ ಸುಸ್ತಾಗಿದೆಯಾ, ಅದು ಆರಾಮಾಗಿದೆಯಾ, ಅದ್ರ ಬಗ್ಗೆ ಗಮನ ಕೊಟ್ಟಾಗ ಅದು ಆರಾಮಾಗಿದ್ದರೆ ಅದು ಆಫ್ ಆಗುತ್ತೆ. ಹೆಬ್ಬೆರಳು ಆಯಿತಾ, ಹೆಬ್ಬೆರಳು ಮಾತಾಡಾಯ್ತಾ, ಆಮೇಲೆ ಹಿಂಡಿಯಿಂದ ಮೇಲ್ಗಡೆ ಪ್ರತಿಯೊಂದು ಭಾಗದ ಮೇಲೆ, ಅಂದರೆ ಕೆಳಗಿಂದ ಒಂದು ಕಡೆಯಿಂದ ಬರಬೇಕು. ಮಂಡಿಯಿಂದ ಸೊಂಟದಿಂದ ಮೇಲ್ ದೇಹ,
ಪ್ರತಿಯೊಂದು ದೇಹದ ಮೇಲೆ ಮೇಲೆ ಕೈ, ಆಮೇಲೆ ಬಾಯಿ, ಮೂಗು, ಕಣ್ಣು, ತಲೆ ಮೇಲೆ ಇಲ್ಲಿ ಇರುತ್ತಲ್ಲ, ಇಲ್ಲಿಗೆ ನಾವು ಗಮನಿಸೋಷ್ಟರಲ್ಲಿ ನಮಗೆ ಗೊತ್ತೇ ಆಗಿರಲ್ಲ ನಮ್ಗೆ ನಿದ್ದೆ ಬಂದಿರೋದು. ಬೇಕಾದರೆ ಯಾರು ಬೇಕಾದರೂ ಫಾಲೋ ಮಾಡೋಕ್ಕೆ ಹೇಳಿ, ಅವ್ರಿಗೆ ಬೇರೆ ಯಾವುದೂ ತೊಂದರೆ ಇಲ್ಲದೆ ಬರೀ ನಿದ್ದೆ ಸಮಸ್ಯೆ ಇದೆ ಸ್ಟ್ರೆಸ್ಗೆ ಏನಕ್ಕೋ ಅಂತಂದರೆ ಇಷ್ಟನ್ನು ಫಾಲೋ ಮಾಡಿದ್ರೆ ಸಾಕು, ಒಳ್ಳೆ ನಿದ್ದೆ ಬರುತ್ತೆ ಅವ್ರಿಗೆ. ಒಂದೊಳ್ಳೆ ಎಕ್ಸಸೈಸ್ ಆಗಾದ್ರೆ. ಓಕೆ, ಜಸ್ಟ್ ಅಂದರೆ ಕಣ್ಣು ಮುಚ್ಕೊಂಡು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು, ನನ್ನ ಹೆಬ್ಬೆರಳು ಅದ್ರ ಬಗ್ಗೆ ಯೋಚನೆ ಮಾಡೋದು, ಹಾಗೆ ದೇಹದ ಪ್ರತಿ ಭಾಗಕ್ಕೆ ಬಂದು ತಲೆಯ ಇದಕ್ಕೆ ಬರುವ ಅಷ್ಟೊತ್ತಿಗೆ ನೀವು ನಿದ್ರೆಗೆ ಜಾರಿರ್ತೀರಿ ಅಂತ ಹೇಳಿ. ಓಕೆ, ಒಂದೊಳ್ಳೆ ಬೆಸ್ಟ್ ಎಕ್ಸಸೈಸ್. ಥ್ಯಾಂಕ್ ಯು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗೋಣ. ಬಂಧುಗಳೇ, ಇದನ್ನ ನಿಮ್ಮ ಗಮನಕ್ಕೆ ತರುವ ಕಾರಣ ಏನಪ್ಪ ಅಂದರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕಿತ್ತು. ಅದನ್ನು ಒಂದಷ್ಟು ಪ್ರಸ್ತಾಪವನ್ನು ಮಾಡ್ತಾ ಹೋದೆ. SVPL ಅಂತ ಹೇಳಿ ಇವರ ಸಂಸ್ಥೆ ಬಹುತೇಕ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡುವ ಮೂಲಕ ಈ ಸಂಸ್ಥೆ ಹೆಸರನ್ನು ಮಾಡ್ತಾ ಇದೆ. ನಾನು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತೇನೆ. ಒಂದು ಸ್ಯಾಂಪಲ್ ಎನ್ನುವ ರೀತಿಯಲ್ಲಿ ಆ ಸಂಸ್ಥೆ ಏನೇನು ಮಾಡುತ್ತೆ ಅಥವಾ ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಇದೆ ಅದೆಲ್ಲವನ್ನೂ ಕೂಡ ಅವ್ರು ಹೇಳ್ತಾ ಹೋದರು. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ, ನಾನು ಆಗ್ಲಿಂದ ಹೇಳ್ತಾ ಇದ್ದಲ್ಲ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗಳು, ಆ ಸಂಸ್ಥೆಗೆ ನೀವು ಕಾಲ್ ಮಾಡಬಹುದು ಅಥವಾ ಅಲ್ಲಿಗೆ ನೇರವಾಗಿ ಹೋಗಿ ಭೇಟಿಯೂ ಕೂಡ ಆಗ್ಬೋದು. ಒಂದಷ್ಟು ಹೊತ್ತುಗಳ ಕಾಲ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ನಿಮಗೆ ಓಕೆ ಅಂತ ಅನಿಸ್ತು ಅಂತಾದರೆ ನೀವು ಆರಾಮಾಗಿ ಟ್ರೀಟ್ಮೆಂಟನ್ನು ಪಡಿಬಹುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.